ಎಣ್ಣೆಯು ಯಾರು, ಬತ್ತಿಯು ಯಾರು, ದೀಪ ಬೆಳಗುವವರು ಯಾರು, ಸಕಲರ ಸಮಾನವಾಗಿ ಇರಿಸುವೆ. ನಾನು ಮಣ್ಣಿನ ಹಣತೆ, ನಿಮ್ಮೊಳಗೆ ಇದೆಯಲ್ಲ, ಒಡೆದರೆ ಒಡೆಯುವೆ, ಹಿಡಿದರೆ ಹಿಡಿಯುವೆ. ನಿಮ್ಮೊಳಗೆ ಇದೆಯಲ್ಲ, ಯಾವ ಪಾವು ಗರ್ಭಗುಡಿಯಲ್ಲಿ ಜಾಗವೇ ನನಗಿಲ್ಲ. ದೀಪೋತ್ಸವದ ಸಂಖ್ಯಾವೃತ್ತಿಗೆ ನಾನೇ ಬರಗಿಲ್ಲ. ಮಣ್ಣಿನಿಂದಲೇ ಈ ಜಗವೆಲ್ಲ ಮಾನವನೇ ಬಲ್ಲ. ನಾನು ಮಣ್ಣಿನ ಹಣತೆ, ತುಳಸಿ ಗಂಟೆಗೆ ದೀಪದ ಜಗತ್ತಿಗೆ ನಾನೇ ರಾತ್ರಿಯ ಶೃಂಗಾರ. ದೀಪಾವಳಿಯ ಮುಂಗಡಿಗೆ ನಾನೇ ನಕ್ಷತ್ರದ ಹಾರ. ನಾನು ಮಣ್ಣಿನ ಹಣತೆ, ಕತ್ತಲೆ ಕಳೆಯುವ ದೀಪದ ಜೊತೆಗೆ ನನಗಿಲ್ಲಬೇಕೆಂದರೆ ನಾನು ಮಣ್ಣಿನ ಹಣತೆ. ನಮ್ಮೆಲ್ಲರ ಕೂಗಿನಲ್ಲಿ ಹಣತೆಯನ್ನು ಹಚ್ಚಿ ಪ್ರದೀಪವಾಗಿ ಬೆಳೆದಂದು ಶ್ರೀಯುತ ಮಹೇಶ್ ನಾಯ್ಕ ಸರ್ ಅವರು. ಮಹೇಶ್ ನಾಯ್ಕ ಸರ್ ಅವರ ನೆನಪುಗಳ ಕಾರ್ಯಕ್ರಮಕ್ಕೆ ಅವರನ್ನ ಪ್ರೀತಿಪೂರ್ವಕವಾಗಿ ನಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮದಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಬಂಧುಗಳೇ, ಸಾವಿರಾರು ವಿದ್ಯಾರ್ಥಿಗಳ ಪಾಲಿನ ಆಶಾಕಿರಣ, ನೆಚ್ಚಿನ ಒಡನಾಡಿ, ಸಹೋದ್ಯೋಗಿ, ಉತ್ತಮ ಸಂಘಟಕರಾಗಿ ಗುರುತಿಸಿಕೊಂಡಿರುವಂತಹ ಶ್ರೀಯುತ ಮಹೇಶ್ ನಾಯ್ಕ ಸರ್ ಅವರು ನಮ್ಮ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿದ್ದಾರೆ. ಶ್ರೀ ಮಹೇಶ್ ಬೊಮ್ಮಣ್ಣ ನಾಯಕ್ ಇವರು ಈಶ್ವರದ ಸುಸಂಸ್ಕೃತ ರೂಪದಲ್ಲಿ ಬೆಳೆಸ್ತಾರೆ. ತಂದೆ ಬೊಮ್ಮಣ್ಣ ನಾಯಕ, ತಾಯಿ ಲಕ್ಷ್ಮೀ ನಾಯಕ. 7 ಜನ ಮಕ್ಕಳಲ್ಲಿ 6ನೇಯವರು. ರಮೇಶ ನಾಯಕ, ಉಮೇಶ ನಾಯಕ, ಗೋಪಾಲ ನಾಯಕ ಇವರ ಅಣ್ಣಂದಿರು. ಈರಾ ನಾಯಕ, ವಿಮಲಾ ನಾಯಕ ಇವರ ಹಿರಿಯ ಸಹೋದರಿಯರು ಹಾಗೂ ಚಿತ್ರಾ ನಾಯಕ ಇವರ ಹಿರಿಯ ಸಹೋದರಿ. ಸತ್ಯಾಗ್ರಹ ಸ್ಮಾರಕ ವಿದ್ಯಾಲಯದ ಗಣಿತ ಶಿಕ್ಷಣಿಯಾಗಿರುವ ಶ್ರೀಮತಿ ಶಾಂತಲಾ ನಾಯಕ ಇವರ ಧರ್ಮಪತ್ನಿ. ಮೊದಲಾದ ಮಕ್ಕಳು ಲಿಖಿತ್ ಮತ್ತು ಗದ್ದಿಯನ್ನ ಅವರೇ ಸುಂದರ ಸಾರ್ಥಕ ಜೀವನವನ್ನ ಸಾಗಿಸ್ತಾ ಇದ್ದಾರೆ. 1994 ಜುಲೈ 17ರಂದು ಇವರ ಜನನ ಆಗುತ್ತೆ. 1971ರಿಂದ 78ರವರೆಗೆ ಹಿಚ್ಕಳದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಪೂರೈಸುತ್ತಾರೆ. 1978ರಿಂದ 1981ರವರೆಗೆ ಕ್ರಾಂತಿ ಮೈದಾನ ತರಬೇತಿಯ ಮಹಾವಿದ್ಯಾಲಯದಲ್ಲಿ ಪ್ರೌಢ ಶಿಕ್ಷಣವನ್ನು ಪೂರೈಸುತ್ತಾರೆ. ನಂತರ 1981ರಿಂದ 86ರವರೆಗೆ ತಾಲೂಕು ಕಂಡಂತ ಅತಿ ದೊಡ್ಡ ಶಿಕ್ಷಣ ಸಂಸ್ಥೆಯ ಹೆಗ್ಗಳಿಕೆಗೆ ಪಾತ್ರವಾದ ಗೋಖಲೆ ಸೆಕ್ರೆಟರಿ ಕಾಲೇಜಿನಲ್ಲಿ ಪದವಿ ಪೂರ್ವ ಶಿಕ್ಷಣವನ್ನು, ಜೊತೆಯಲ್ಲಿ ಪದವಿ ಶಿಕ್ಷಣವನ್ನು ಪೂರೈಸುತ್ತಾರೆ. 1986ರಿಂದ 88ರವರೆಗೆ ಕನ್ನಡದ ಶ್ರೇಷ್ಠ ವಿಶ್ವವಿದ್ಯಾಲಯಗಳಲ್ಲಿ ಒಂದಾದ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಕನ್ನಡದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಮಹೇಶ್ ನಾಯ್ಕ ಸರ್ ಪೂರೈಸುತ್ತಾರೆ. ನಂತರದಲ್ಲಿ 1979ರಿಂದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಧಾರವಾಡ, ಬಾಪೂಜಿ ಶಿಕ್ಷಣ ಸಂಸ್ಥೆ, ಶಿವಾಜಿ ಶಿಕ್ಷಣ ಸಂಸ್ಥೆಗಳಲ್ಲಿ 14 ವರ್ಷಗಳ ಕಾಲ ಅತಿಥಿ ಉಪನ್ಯಾಸಕರಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತಾರೆ. 2003 ಡಿಸೆಂಬರ್ 31ರಂದು ಸರ್ಕಾರಿ ಸೇವೆಗೆ ಅವರಿಗೆ ನೇಮಕಾತಿ ಪತ್ರ ಬರುತ್ತದೆ. 2004 ಜನವರಿ 1ರಿಂದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮೈಸೂರಿನಲ್ಲಿ ಉಪನ್ಯಾಸಕರಾಗಿ ಸೇವೆಯನ್ನು ಆರಂಭಿಸುತ್ತಾರೆ. 2007ರಲ್ಲಿ ಕುಮಟ ಹನುಮಂತ ಬೆಣ್ಣೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿಗೆ ವರ್ಗಾವಣೆ ಮಾಡಿಕೊಳ್ಳುತ್ತಾರೆ. ತದನಂತರದಲ್ಲಿ 2009 ಜುಲೈ 7ರಂದು ಅಂಕೋಲಾದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿಗೆ ಉಪನ್ಯಾಸಕರಾಗಿ ವರ್ಗಾವಣೆಗೊಂಡು ಸುದೀರ್ಘ 17 ವರ್ಷ 24 ದಿನ, ಅಂದರೆ 6219 ದಿನಗಳ ಕಾಲ ನಮ್ಮೆಲ್ಲರ ಪ್ರೀತಿಯ ಉಪನ್ಯಾಸಕರಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತಾರೆ. ಜೊತೆಗೆ ಎಎಸ್ಎಸ್ ಸಂಘಟಕರಾಗಿ, ಪ್ರಭಾರಿ ಪ್ರಾಚಾರ್ಯರಾಗಿ ಕಾರ್ಯವನ್ನು ನಿರ್ವಹಿಸುತ್ತಾರೆ. ಸಂಘಟನೆ, ಶಿಸ್ತುಬದ್ಧ ನಿಲುವಿಗೆ ಹಾಗೂ ವಿದ್ಯಾರ್ಥಿಗಳ ನೆಚ್ಚಿನ ಗುರುವಾಗಿರುವ ಕಾರಣ 2025ರಲ್ಲಿ ನಮ್ಮೆಲ್ಲರ ಮೆಚ್ಚಿನ ಮಹೇಶ್ ನಾಯ್ಕ ಸರ್ ಅವರಿಗೆ ಈ ರಾಜ್ಯವೇ ಗುರುತಿಸುವಂತಹ ರಾಜೀವ್ ಗಾಂಧಿ ರಾಜ್ಯ ಮಟ್ಟದ ಶ್ರೇಷ್ಠ ಉಪನ್ಯಾಸಕ ಪ್ರಶಸ್ತಿ ಒಲಿದು ಬರುತ್ತದೆ. ಅವರು ನಮ್ಮ ಈ ಕಾರ್ಯಕ್ರಮದ ಅತಿಥಿಗಳು, ನಮ್ಮೆಲ್ಲರ ಸೌಭಾಗ್ಯ. ಸರ್, ಮತ್ತೊಮ್ಮೆ ತಮ್ಮನ್ನು ಸ್ವಾಗತಿಸುತ್ತಾ, ಈ ಕಾರ್ಯಕ್ರಮದ ಬಗ್ಗೆ ನಾನು ಯಾರಿಗೂ ವಿವರಣೆಯನ್ನು ಕೊಡಲಿಲ್ಲ. ಅದರಲ್ಲೂ ವಿಶೇಷವಾಗಿ ಮಹೇಶ್ ನಾಯ್ಕ ಸರಿಗೆ ಈ ರೀತಿ ಕಾರ್ಯಕ್ರಮ ಇರುತ್ತದೆ ಅನ್ನೋದನ್ನೇ ನಾನು ಹೇಳಿಲ್ಲ. ಹಾಗಾಗಿ ಸರ್, ಈ ಕಾರ್ಯಕ್ರಮ ಏನಿರ್ತದೆ ಅಂತಂದ್ರೆ, ನಾವು ನಿಮ್ಮ ಕೆಲವೊಂದು ನೆನಪುಗಳನ್ನ ರೀಕ್ರಿಯೇಟ್ ಮಾಡ್ತೀವಿ, ಮರುಸೃಷ್ಟಿ ಮಾಡುವಂತ ಕೆಲಸವನ್ನ ಮಾಡ್ತೀವಿ. ಇದರ ಉದ್ದೇಶ ಮಹೇಶ್ ನಾಯ್ಕ ಸರ್ ಅವರು ಹೀಗಿದ್ರು, ಹೀಗೆ ಆದ್ರು, ಹೀಗೆ ಸಮಾಜಕ್ಕೆ ಮಾರ್ಗದರ್ಶಕರಾಗಿದ್ರು ಅಂತ ಹೇಳಿ ಮುಂದಿನ ಪೀಳಿಗೆ ನೆನಪಿಡಬೇಕಾದಂತ ಕೆಲಸವನ್ನ ಮಾಡಬೇಕಾಗಿದೆ. ಸರ್, ಇವತ್ತಿಗೆ ಸಾರ್ಥಕ 60 ವರ್ಷಗಳನ್ನ ಕಂಡಿದ್ದೀರಿ, ಇವರಲ್ಲಿ ಜೀವನದಲ್ಲಿ ಇದ್ದೀರಿ. ನಿಮ್ಮ ಜೀವನದ ಸಾರ್ಥಕ್ಯದ ಬಗ್ಗೆ 2 ಮಾತುಗಳಲ್ಲಿ ಹೇಳೋದು
ಜೀವನದ ಸಾರ್ಥಕ್ಯ ಅಂತ ನೀವು ತಿಳಿದಿರ್ಬೋದು. ಹೊಸೋಟ್ ವಿಜ್ಞಾನ ಬದುಕು ಅಂತ ಹೇಳ್ತಾರೆ. 60 ವರ್ಷ ಆಗುವುದಕ್ಕೆ ನಾವೇನು ಮಾಡಿರೋದು ತಾನೇ ಆಗ್ತಾ 60 ವರ್ಷ ಪೂರೈಸಿದ್ದೇವೆ ಅಂದ್ರೆ ಅದು ದೊಡ್ಡ ಸಾಧನೆ ಅಂತಲ್ಲ. ಉಪನ್ಯಾಸಗಳ ಬಗ್ಗೆ ಬಂದರೆ ಪ್ರಾಮಾಣಿಕವಾಗಿ ಉಪನ್ಯಾಸಕನಾಗಿ ತನ್ನ ಕರ್ತವ್ಯವನ್ನು ನಿಭಾಯಿಸಿದ್ದೇನೆ. ಅದು ವಿದ್ಯಾರ್ಥಿಗಳು ಅಥವಾ ನಿನ್ನಂತ ಸೂಕ್ಷ್ಮ ಬದುಕುವನ್ನು ಹೊಂದಿದ ವ್ಯಕ್ತಿಗಳು ಅದು ಸಾರ್ಥಕ್ಯ ದರ್ಶನ ಅಥವಾ ನಾನು ಏನೊಬ್ಬರು ಸಾಧನೆ ಮಾಡಿದೆ ತಿಳಿದಿರ್ಬೋದು. ಒಬ್ಬ ಪ್ರಾಮಾಣಿಕವಾಗಿ ಉಪನ್ಯಾಸಕನಾಗಿ ಅದು ಸಂಸ್ಕಾರವಂತ ತಂದೆ ತಾಯಿಗಳ ಮಗನಾದಂತ ನಾನು ನನ್ನ ವೃತ್ತಿಯಲ್ಲಿ ಚ್ಯುತಿ ಬರ್ತಿದ್ದೇನೆ ಬಂದ್ಕೊಂಡಿದ್ದೇನೆ. ಅದಕ್ಕೆ ಮೇಲೆ ಅಭಿಮಾನದಿಂದ ನೀವಾಗಲಿಕ್ಕೆ ತಿಳಿದಿದ್ದೀರ. ತಾವು 1966ರಲ್ಲಿ ತಿಥಿಗಳಲ್ಲಿ ಜನಿಸಿರಿ. ತಿಥಿಗಳ ನಮ್ಮ ಮನೆಯ ಬಗೆಯ ವಾತಾವರಣದ ಬಗ್ಗೆ ಒಂದು ವಿಡಿಯೋ ಇದೆ, ದಯವಿಟ್ಟು ಅದನ್ನು ನೋಡ್ಕೊಂಡು ಬರೋಣ. ಸ್ವಲ್ಪ ಓದಲು ಜಾಸ್ತಿ ಬಂದರೆ ಇಲ್ಲೇ ಇದ್ದಾನೆ ನನ್ನ ಅಯ್ಯ. ಹಾಗೂ ಅಂಗಡಿ ಇಲ್ಲದೆ ಚೇಟಿ ಹಾಕಿದ 2ನೇವ ನನ್ನ ಇನ್ನೊಂದು ಅಯ್ಯ. ಮತ್ತಿದ್ದರೆಲ್ಲ ನಮ್ಮ ಮನೆ ಕುಟುಂಬಕ್ಕೆ ಸಂಬಂಧಪಟ್ಟ ಅದಾಯ ಆಗಿದೆ. ಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಪಾಠಶಾಲಾ 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 ಪಾಠಶಾಲಾ. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ ಅಜ್ಞಾನ ಅಳಿಸೋ ಅವನೂನು ಅನ್ನದಾತಾನೆ. ನಾನು 1973ನೇ ಇಸ್ವಿಯಲ್ಲಿ ಹಿಚಕೇರಿ ಶಾಲೆಗೆ ವರ್ಗ ಬಂದೆ. ನಾನು ಹಿಚಕೇರಿ ಶಾಲೆಗೆ 73ರಲ್ಲಿ ಬಂದಾಗ ಮಹೇಶ್ ಅವರು ಒಂದನೇ ವರ್ಗಕ್ಕೆ ಮಾತ್ರ ಜಾಯ್ನ್ ಆಗಿದ್ರು. ನಾನು ಹಿಚಕೇರಿ ಶಾಲೆಗೆ ಬಂದಾಗ 4ನೇ ವರ್ಗವನ್ನು ತಗೊಂಡೆ. ನಾನು 77-78ನೇ ಇಸ್ವಿಯಲ್ಲಿ 5ನೇ ವರ್ಗವನ್ನು ತಗೊಂಡೆ. 5ನೇ ವರ್ಗವನ್ನು ತೆಗೆದುಕೊಂಡಾಗ ಮಹೇಶ್ ಅವರು ನನ್ನ ವಿದ್ಯಾರ್ಥಿಯಾಗಿ 7 ತಿಂಗಳಿದ್ದರು. ನಾನು ಇದರಲ್ಲಿ ಹಿಚಕೇರಿ ಶಾಲೆಯಿಂದ ಟ್ರಾನ್ಸ್ಫರ್ ಕೇಳಿ ಬನವಾಸಿ ಸಮೀಪ ಮಧುವಳ್ಳಿ ಹಿರಿಯ ಪ್ರಾಥಮಿಕ ಶಾಲೆಗೆ ವರ್ಗ ತಗೊಂಡು ಹೋದೆ. ನನ್ನ ಉಳಿದ ಪುಣ್ಯವೋ ಏನೋ ನನಗೆ 2 ಜನ ಹೆಣ್ಣುಮಕ್ಕಳು. ಈ 2 ಜನ ಹೆಣ್ಣುಮಕ್ಕಳಿಗೆ ಒಳ್ಳೆ ಅಳಿಯಂದಿರು ಸಿಕ್ಕಿದ್ದಾರೆ. ಯಾವುದೇ ತೊಂದರೆ ಇರದೆ ನನ್ನ ಮಾತನ್ನ ಮೀರಿ ಎಲ್ಲಿ ಹೋದದ್ದು ಇಲ್ಲ. ನನಗೆ ಅಚ್ಚುಮೆಚ್ಚಿನ
ಅಳಿಯಂದಿರಾಗಿ ಇಬ್ರು ಅಳಿಯಂದಾರೆ ಸಿಕ್ಕಿದ್ದಾರೆ. ನನಗೆ ಇದು ಜೀವನದಲ್ಲಿ ಅತ್ಯಂತ ಸಂತೋಷದ ವಿಷಯ ಇದೆಲ್ಲ. ಪ್ರಾಥಮಿಕ ಶಾಲೆ ನಮ್ಮೂರಿನ ಹೆಜ್ಜೆಗಳು ಅಲ್ಲಿ ಸಲ್ಲಿಸಿದ ಸೇರಿಸಿದ ಶಿಕ್ಷಕರು ಅವರ ಹೋಗುವುದು ಅನನ್ಯವಾದ ಶಬ್ದಗಳಿಲ್ಲ. ಬಹಳ ಮುಖ್ಯವಾಗಿ ಪ್ರಾಥಮಿಕ ಶಾಲೆಯ 1ನೇ ತರಗತಿಗೆ ಈ ದತ್ತಪುತ್ರನಾಯಕರು ಬಂದಿದ್ದಾರೆ. ಅವರಮ್ಮ ದೇವಮ್ಮ, ನಾನು ಅವರ ತಂದೆ ಪಾಂಡವ ಮಾಡಿದ್ರು. ಆ ದೇವಮ್ಮ ಟೀಚರು ನನ್ನ ಮೊದಲು 2ನೇ ತರಗತಿಗೆ ಕಲಿಸಿದ ಶಿಕ್ಷಕಿ. ಅವರು ವರ್ಗವಾಗಿ ಹೋಗ್ತೇನೆ ನಾಗವಣಿ ತಲೆಗೆ ನಾಗಮಾಸ್ತರ ಮಗದಿ ನಾಗವಣಿ ಟೀಚರು ಅವರು ಬಂದು ಬಹಳ ಪ್ರೀತಿಯಿಂದ ಬಹಳ ಮುಖ್ಯವಾಗಿ ಯಾಕೆ ಏನಂದ್ರೆ ನನ್ನ ದೊಡ್ಡಪ್ಪನಿಗೆ ಮತ್ತು ನಾರಾಯಣ ಮಾಸ್ತರಿಗೆ ಬಹಳ ಆತ್ಮೀಯತೆ ಇತ್ತು. ನಾಗವಣಿ ಬಾಯಿ ನನ್ನನ್ನು ಬಹಳ ಆವಾಗ ನಾನು ಸಾಮಾನ್ಯ ವಿದ್ಯಾರ್ಥಿ, ಕಲಿಯುವುದರಲ್ಲಿ ಬುದ್ಧಿವಂತ ಅಂದ್ರೆ ಅಲ್ಲ. ನಾಗವಣಿ ಬಾಯಿ ಬಹಳ ಚೆನ್ನಾಗಿ ನನ್ನ ಕಾಳಜಿ ವಹಿಸಿ ಓದಲಿಕ್ಕೆ ಬರಲಿಕ್ಕೆ ಬಹಳ ಪ್ರಯತ್ನ ಪಡಲಿಕ್ಕೆ ಅವರು ಕಾರಣರು. 4ನೇ ತರಗತಿಯಲ್ಲಿದ್ದಾಗ ಬಹುಶಃ ನನ್ನ ಮಾವ 4ನೇ ತರಗತಿ ಆ ಸಂದರ್ಭದಲ್ಲಿ ಇಲ್ಲಿಗೆ ಶಿಕ್ಷಕರು ಬಂದು ನನ್ನ ಮಾವನಿಗೆ ನನ್ನ ದೊಡ್ಡಪ್ಪನಿಗೂ ಸಹ ಅಷ್ಟೇ ಆತ್ಮೀಯವಾದ ಅನ್ಯೋನ್ಯವಾದ ಬಾಂಧವ್ಯ ಇತ್ತು. ನಾವು 5ನೇ ತರಗತಿಗೆ ಇಂಗ್ಲಿಷ್ ಅನ್ನ ನನ್ನ ಮಾವ ಕಲಿಸಿದ್ದು. ಆವಾಗಲೇ ನನಗೆ ಹೋಗೋಕೆ ಬಹಳ ಹೋಗುವುದ ಭಾವನೆ ಇತ್ತು. ಒಂದು ನನ್ನ ದೊಡ್ಡಪ್ಪನಿಗೆ ಬಹಳ ಪ್ರೀತಿ ವ್ಯಕ್ತಿ. ನನಗೆ ಇವತ್ತು ನೆನಪಿದೆ, 4ನೇ ತರಗತಿಗೋ ಇದ್ದಾವಾಗ ಜನವರಿ 26ಕ್ಕೆ ಧ್ವಜಾರೋಹಣಕ್ಕೆ ಹೋಗುವಾಗ ಅದೇ ಸಂದರ್ಭದಲ್ಲಿ ನನ್ನ ತಂದೆಗೆ ಆರೋಗ್ಯ ಸಂಗೀತದಲ್ಲಿ ಶಿರ್ಸಿಗೆ ಕರ್ಕೊಂಡು ಹೋಗಿದ್ದು. ಆ ಸಂದರ್ಭದಲ್ಲಿ ಬಹುಶಃ ನನ್ನ ಮಾವನ ತಂದೆ ಇರುವ ಸಮಯ ಅದು. ಯಾಕಂದ್ರೆ ಇಡೀ ಕೋಪಿ ಹಾಕಿದ ನೆನಪಿದೆ ನನಗೆ. ಆವಾಗಲೇ ಆ ಕಾಲದಲ್ಲಿ ಹೈಸ್ಕೂಲಿಗೆ ಹೆರವಣಿಗೆ ಹೋಗುವ ಆ ಸಾಲಲ್ಲಿ ನಾನು ಇದನ್ನು ನೋಡಿ ನನ್ನ ಕೈಗಿರು ನಿಮ್ಮ ತಂದೆ ಹೇಗಿದ್ದಾರೆ ಅಂತ ಹೇಳಿದ್ರು. ಅದು ನೀವು ನನ್ನ ನೆನಪಿದೆ. ಇಲ್ಲ ಸ್ವಲ್ಪ ಮಾಹಿತಿ ಅಂತ ನಾನು ಹೇಳಿದ ಬಹಳ ಖುಷಿ ಆಯಿತು ಅಂತ ಹೇಳಿದ್ರು. ಇಂಗ್ಲಿಷ್ ಅನ್ನು ನನ್ನ ಮಾವ ಹೇಳ್ತಾ ಇಲ್ಲ, ಇಂಗ್ಲಿಷ್ ಅನ್ನ ಒಂದು ಪ್ರಾಥಮಿಕ ಶಾಲೆ ಶಿಕ್ಷಕರು ಅಷ್ಟೇ ಚೆನ್ನಾಗಿ ಕಲಿಸುವುದು ವಿರಳ. ನಮಗೆ ಅರ್ಥವಾಗುವ ರೀತಿಯಲ್ಲಿ ನಿರಂತರವಾಗಿ ಇಂಗ್ಲಿಷ್ ವಿಷಯನ ನನ್ನ ಮಾವ ಕಲಿಸ್ತಾ ಇದ್ರು. ಜೊತೆಗೆ ನನಗೆ 5, 6, 7ನೇ ತರಗತಿಗೆ ಬಾಂಗ್ಲಾ ಮಾತನ್ನ ವರ್ಗಶಿಕ್ಷಕರು ನಂದೇ ಓದುವುದರಿಂದ ಗಣಿತ ಮತ್ತು ಇಂಗ್ಲಿಷ್ ಜ್ಞಾನವನ್ನು ಚೆನ್ನಾಗಿ ಕಲಿಸ್ತಿದ್ರು. ಬಹಳ ಕಾರಣ ಸ್ವಲ್ಪ ನಾವು ಸ್ವಲ್ಪ ಮಾಡಿದ್ರೆ ಅಥವಾ ಓದ್ತಿದ್ರೆ ಗತಿಸುತ್ತಿದ್ದು, ಆದರೆ ಬಹಳ ಚೆನ್ನಾಗಿ ನನ್ನನ್ನು ನೋಡ್ಕೊಂಡಿದ್ದಾರೆ. ಜೊತೆಗೆ ತಲೆಗೆ ನಾನು ಇತಿಹಾಸವನ್ನು ಕಲಿಸಿದ್ರು. ಅವೆಲ್ಲ ರೀತಿಯ ವಿದ್ಯಾರ್ಥಿಯಾಗಿ ಬೆಳೆದಂತಹ ವ್ಯಕ್ತಿ ನಾನು. ಸರ್, ನಮಗೆಲ್ಲ ಅನುಭವ ಇದೆ. ಶೃಂಗೇರಿ ವಿದ್ಯಾಲಯವನ್ನ ಕ್ರಾಂತಿ ವಿದ್ಯಾಲಯ ಅಂತ ಹೇಳಿದ್ದಾರೆ. ಅಲ್ಲಿ ಮೈದಾನ ಕ್ರಾಂತಿ ಮೈದಾನ ಅಂತ ಹೇಳಿದ್ದಾರೆ. ಬಿಜೆಪಿ ಸಾಮಾನ್ಯ ಕೆಲಸ ಸಾಹಿತಿಗಳು ಅಲ್ಲಿ ಶಿಕ್ಷಕರಾಗಿದ್ದ ಸಂದರ್ಭದಲ್ಲಿ ತಾವು ಅವರ ವಿದ್ಯಾರ್ಥಿಯಾಗಿ ಶೃಂಗೇರಿ ಶಾಲೆಯ ಬಗ್ಗೆ ಏನು ಅಭಿಪ್ರಾಯ? ಆ ಹೆಸರೇ ನಮ್ಮ ಮೈದಾನಗಳನ್ನು ಬಹುಮಾನಗೊಳಿಸುತ್ತದೆ. ರಾಷ್ಟ್ರ ಪ್ರಶಸ್ತಿ ವಿಜೇತ ಮುಖ್ಯಾಧ್ಯಾಪಕರಾದ ವಿಜಯರು ನನ್ನ ತಂದೆಯ ಸಂಬಂಧಿಗಳು. ಜೊತೆಗೆ ನೀವು ಯಾರು ಗಮನಿಸಿಲ್ಲ, ಅವರು 2ನೇ ತರಗತಿ, ನಾನು 2ನೇ ತರಗತಿಯಲ್ಲಿದ್ದಾಗ ವಿಜಯರು ಹರಿಶ್ಚಂದ್ರ ಕಥೆಯಲ್ಲಿ ಹರಿಶ್ಚಂದ್ರ ಪಾತ್ರ ಮಾಡಿದರು. ಅದರಲ್ಲಿ ಒಂದು ಸಣ್ಣ ಬೆಳವಣಿಗೆ ಹೋಗುವ ಸಂದರ್ಭದಲ್ಲಿ ಒಂದು ಚಿಕ್ಕ ಪಾತ್ರವನ್ನು ನಾನು ಮಾಡಿದ್ದೆ.
ವಿಜಯನಗರ ಬಗ್ಗೆ ನಮ್ಮ ಕುಟುಂಬಕ್ಕೆ ಅಪಾರವಾದ ಗೌರವ. ನಾನು ಈಗಾಗಲೇ ಅವರ ಅಭಿನಂದನಾ ಗ್ರಂಥದಲ್ಲಿ ಆ ಲೇಖನವನ್ನು ಬರೆದಿದ್ದೇನೆ. ಮನೆ ಮನದಲ್ಲಿ ವಿಜಯನಗರ ಅಂತ ನಮ್ಮ ತಂದೆಯವರು ಕಷ್ಟದಲ್ಲಿದ್ದಾಗ ಕಾಲಕಾಲಕ್ಕೆ ಸಹಾಯವನ್ನು ಮಾಡಿದಂತ ವ್ಯಕ್ತಿಗಳು. ಅವ್ರ ಬಗ್ಗೆ ನಮ್ಮ ಇಡೀ ಕುಟುಂಬ ಬಹಳ ಗೌರವಯುತವಾಗಿ ಇದೆ, ಈಗಲೂ ಇದೆ, ಇತ್ತು ಅಲ್ಲ ಈಗಲೂ ಇದೆ. ಅವರ ಕುಟುಂಬದ ಮಕ್ಕಳಿಗೂ ಒಂದು ಕಾಲದಲ್ಲಿ ವಿಜಯನಗರ ನಮ್ಮ ಮನೆಗೆ ಬರ್ತಾರಂತಾದ್ರೆ ಏನೋ ಒಂದು ವಿಶಿಷ್ಟವಾದ ಅನುಭವ. ಜೊತೆಗೆ ಚಂದ್ರನಾಯಕರು ನಮ್ಮ ಊರು ಒಳ್ಳೆಯ ಸಾಹಿತಿಗಳು, ಅವರು ನನ್ನ ಗುರುಗಳು. ಹಾಗೆ ಟಿ.ಎಸ್. ಡಾಕ್ಟರ್, ಜಿ.ಟಿ. ಡಾಕ್ಟರ್, ಅಮ್ಮಯ್ಯ ಮಾಸ್ತರು, ಟಿ.ಎಸ್. ನಾಯಕ್ ಇವೆಲ್ಲ ನಮ್ಮ ಶಿಕ್ಷಕರು. ಆ ಎಲ್ಲ ಶಿಕ್ಷಕರ ಸಹಾಯದಿಂದ ನಾವು ಒಬ್ಬ ವ್ಯಕ್ತಿಯಾಗಲಿಕ್ಕೆ ಕಾರಣವಾಯಿತು. 5ನೇ ತರಗತಿಯಲ್ಲಿದ್ದಾಗಲೇ ಸೆಕೆಂಡ್ ಹೈಸ್ಕೂಲಲ್ಲಿ ಯಕ್ಷಗಾನ ಕೇಂದ್ರ ಇದ್ದು, ಆ ಯಕ್ಷಗಾನ ಕೇಂದ್ರದಲ್ಲಿ ನಾನು ಕಲಿಯುವಂತ ಒಬ್ಬ ವಿದ್ಯಾರ್ಥಿಯಾಗಿದೆ. ಯಕ್ಷಗಾನದ ನೃತ್ಯವನ್ನು ಕಲಿಯಲಿಕ್ಕೆ ಹೋಗ್ತಿದ್ದೆ. ಹಾಗಿದ್ರೆ ಆದ್ರಿಂದ ಆ ಶಾಲೆ ಆವಾಗಿಂದಲೇ ನನಗೆ ಪರಿಚಯ. ಮತ್ತು ನಾಡಿನ ಹೆಸರಾಂತ ಸಾಹಿತಿಗಳನ್ನೆಲ್ಲ ನೋಡುವ ಭಾಗ್ಯ ಅಲ್ಲೇ ನಮ್ಗೆ ಸಿಕ್ಕಿದೆ. ಅನಂತ ಮೂರ್ತಿಯೋ, ಪಟ್ಟಣ ಶೆಟ್ಟಿಯೋ, ಮತ್ತೆ ಶಿವರಾಮಕಾಂತೋ, ಆನಂದಲಿ ಕೃಷ್ಣನೋ, ಜೇನಿನಗರ ಇದರಿಂದ ಬಹಳ ಅನ್ನದ ವಿವೇಕವನ್ನ ತೆಗೆಯಲ್ಲಿ ಮಾತನಾಡಿ ಕೇಳುವಂತ ಭಾಗ್ಯ ನಮ್ಮಲ್ಲಿ ಇದೆ. ಸರ್, ನಾವೇನ ಶ್ರೇಷ್ಠ ಸಾಹಿತಿಗಳು ನಮ್ಮ ಶಾಲೆಗೆ ಬಂದಿರುವಂಥದ್ದು ನಮ್ಮೆಲ್ಲರ ಭಾಗ್ಯ ಅಂತ ಅನ್ಕೊಂಡ್ವಿ. ಈ ಯುವತಿಯ ದಿನದಲ್ಲಿ ತಮ್ಮ ಶಾಲೆಯ ಒಂದು ನೆನಪನ್ನು ಮಾಡಿಕೊಳ್ಳಿಕ್ಕೆ ಬಯಸಿದ್ದೇವೆ. ಕಣ್ಣಾರೆ ನಾ ಕಂಡ ದೇವಾಲಯ, ಬೆಂತಟ್ಟಿ ಮುನ್ನಡೆಸು ವಿದ್ಯಾಲಯ, ನಾನಾಡು ಉಸಿರಲ್ಲಿಯೂ ಮುದ್ದಾದ ನೆನಪೊಂದಿದೆ, ನನ್ನಲ್ಲೇ ಉಳಿದೋಗಿದೆ. ಕಾಲ ಕಳೆದೋಗಿ ದಿನ ಉರುಳಿದೆ, ನೆನಪು ನಮ್ಮಲ್ಲೇ ಉಳಿದೋಗಿದೆ. ನನ್ನಾನೆಯ ಜ್ಞಾಪಕ ಎಂದೆಂದು ಮರೆಯಾಗದು, ನನ್ನಿಂದ ದೂರಾಗದು. ಕಣ್ಣಾರೆ ನಾ ಕಂಡ ದೇವಾಲಯ, ಬೆಂತಟ್ಟಿ ಮುನ್ನಡೆಸು ವಿದ್ಯಾಲಯ. ನಾಯಕರು ಸುಮಾರು 40 ವರ್ಷಗಳ ಅಷ್ಟು ಹಿಂದೆ ನನ್ನ ಪ್ರೀತಿಯ ವಿದ್ಯಾರ್ಥಿಯಾಗಿದ್ದರು. ಅದು ನಮ್ಮೂರಿನವರೇ. ಅದಕ್ಕಿಂತ ಹೆಚ್ಚಾಗಿ ಒಬ್ಬ ಆತ್ಮೀಯ ಸ್ನೇಹಿತ. ಅವರ ಇಡೀ ಕುಟುಂಬವೇ ನನಗೆ ಭಾಳ ಆತ್ಮೀಯ ವಲಯದಲ್ಲಿದ್ದವರು. ಅವರ ತಂದೆ, ಅವರ ದೊಡ್ಡಪ್ಪ ಬಹಳ ಮುಗ್ಧರಾದ ಅತ್ಯಂತ ಸ್ನೇಹಜೀವಿಗಳಾಗಿದ್ದರು. ಅವರು ಯಾರಿಗೂ ಬದುಕಿನಲ್ಲಿ ನೋವನ್ನಾಗಲಿ ತಂದವರಲ್ಲ. ಅದೇ ಗುಣವನ್ನು ಮಹೇಶ ಕೂಡ ರೂಢಿಸಿಕೊಂಡು ಬಂದಿದ್ದಾನೆ. ಯಾರಿಗೂ ಅನ್ಯಾಯ ಮಾಡದೆ ಪ್ರತಿಯೊಂದನ್ನು ಪ್ರೀತಿ ಸೌಹಾರ್ದದಿಂದ ಕಂಡು ಅತ್ಯಂತ ಪ್ರಾಮಾಣಿಕ ವ್ಯಕ್ತಿ. ಹಾಗೆ ಅವರ ದೊಡ್ಡಪ್ಪನ ಅವರ ಕನಸಾಗಿತ್ತು. ಇಲ್ಲೆಲ್ಲ ಅವರಿಗೆ ಮಕ್ಕಳಿಲ್ಲ. ದೊಡ್ಡಪ್ಪನಿಗೆ ಇವರೇ ಅವರ ಮಕ್ಕಳ ಹಾಗೆ ಭಾವಿಸ್ತಿದ್ರು. ತಮ್ಮನ ಮಕ್ಕಳನ್ನು ತನ್ನ ಮಕ್ಕಳೆಂದು ಭಾವಿಸಿಕೊಂಡಿದ್ರು. ಮಹೇಶ ತನ್ನ ಕಾಲೇಜಿನ ಒಂದು ಅಧ್ಯಾಪಕನಾಗಬೇಕು ಅಂತ ಅವ್ರ ಮನಸ್ಸಿನಲ್ಲಿತ್ತು. ಅದಕ್ಕೆ ಕಾರಣ ಅಂದರೆ ಪ್ರೊಫೆಸರ್ G.H. ನಾಯಕರು ಅವರಿಗೆ ಭಾಳ ಹತ್ತಿರವಾಗಿದ್ದರು. ಅವರಲ್ಲಿ ನಮ್ಮದೇ ಊರು, ಅಕ್ಕನ ಮನೆ, ನಮಗೂ ಬಂಧುಗಳು. ಆ ಪ್ರಭಾವದಿಂದ ಅವರು ತನ್ನ ಮಗ ಮಹೇಶನು ಕೂಡ ಕಾಲೇಜ್ ಅಧ್ಯಾಪಕನಾಗಬೇಕು ಎಂಬಂದು ಬಯಸಿದರು. ಅವರ ಬಯಕೆಯನ್ನು ಮಹೇಶ್ ಈಡೇರಿಸಿದ ಮತ್ತು ಅತ್ಯಂತ ಪ್ರಾಮಾಣಿಕವಾದಂಥ ಯಶಸ್ವಿ ಅಧ್ಯಾಪಕನಾಗಿ ವಿದ್ಯಾರ್ಥಿ ಲೋಕದಲ್ಲಿ ಹಾಗೆ ಅಂಕೋಲಿಯ ಪರಿಸರದಲ್ಲಿ ಸಾಮಾಜಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಅವರು ಮುಂದಾಗಿ ತನ್ನನ್ನು ತೊಡಗಿಸಿಕೊಂಡು
ಈಗ ಒಂದು ಯಶಸ್ವಿಯಾಗಿ ಅತ್ಯಂತ ಸುರಕ್ಷಿತವಾಗಿ ಇದರಂತ ತನ್ನ ಸೇವೆಯನ್ನು ಮುಕ್ತಾಯಗೊಳಿಸ್ತಾ ಇದ್ದಾರೆ. ಇದಕ್ಕೆಲ್ಲ ಹೆಮ್ಮೆ. ನನ್ನ ವಿದ್ಯಾರ್ಥಿಗಿಂತ ಬಹಳ ಅನೇಕರು ಒಬ್ಬ ವಿದ್ಯಾರ್ಥಿ ಹೇಗಿರಬೇಕು, ಒಬ್ಬ ಅಧ್ಯಾಪಕ ಹೇಗಿರಬೇಕು, ಒಬ್ಬ ನಾಗರಿಕ ಹೇಗಿರಬೇಕು ಅನ್ನೋದನ್ನು ಮಹೇಶ್ ನಾಯ್ಕರಿಂದ ಕಲಿಯಬೇಕು. ಈಗ ಅಂಥ ಒಂದು ಪ್ರೀತಿಯನ್ನು ಹಚ್ತಾ ಇದ್ದವರು. ಹಾಗೆ ಅಂಥ ಒಂದು ಪ್ರಜ್ಞಾವಂತಿಕೆಯ ನಾಗರಿಕರ ಅಥವಾ ಅಧ್ಯಾಪಕರ ಒಂದು ಸ್ನೇಹಿತರ ಸಂಖ್ಯೆ ಹೆಚ್ಚಾದಾಗ ಸಮಾಜ ಬಹಳ ಸಮರಸವಾಗಿ ಉಳಿಯಬಹುದು ಅಂತ ನನ್ನ ಅನಿಸಿಕೆ. ಅಂಥ ಒಂದು ಈ ಗತ್ಯಗಳು ಅವರನ್ನು ಈಗ ಬಹಳ ಗೌರವದಿಂದ ಅವರ ಸ್ನೇಹಿತರೆಲ್ಲ ಕೂಡಿ ಬೀಳ್ಕೊಡುತ್ತಿರುವುದು ಅವರ ಸಂತೋಷ ಸಂಗತಿ. ನಾವು ಗಮನಿಸಿದ ಹಾಗೆ ಸಾಹಿತ್ಯ ಕೃಷಿಯಲ್ಲಿ ನಾವು ತೊಡಗಿಲ್ಲ. ಆದರೆ ಸಾಹಿತ್ಯದ ಎಲ್ಲಾ ಚಟುವಟಿಕೆಗಳಲ್ಲೂ ಅಂಕೋಲ ತಾಲೂಕಿನಲ್ಲಿ ತಾವಿದ್ದೀರಿ. ಅದರಲ್ಲಿಯೂ ನಿವೃತ್ತಿ ಹೊಂದಿ 32 ವರ್ಷ ಆದರೂ ಕೂಡ ಇದುವರೆಗೂ ಪುಸ್ತಕವನ್ನು ಬರೀತಾ ಇರುವಂತಹ ಸಾಹಿತಿ ಶಾಂತರಾಮ ನಾಯ್ಕರು ತಮ್ಮ ಗುರುಗಳು ಅಂತ ಹೇಳಿ ಕೇಳಲ್ಪಟ್ಟಿದ್ದೇನೆ. ಅವರು ತಮ್ಮ ಶಿಷ್ಯನ ಅಭಿಮಾನಕ್ಕಾಗಿ ಒಂದು ವಿಡಿಯೋವನ್ನು ನಡೆಸಿದ್ದಾರೆ. ದಯವಿಟ್ಟು ಅದನ್ನು ವೀಕ್ಷಣೆ ಮಾಡಬೇಕು. ಆ ಪ್ರೀತಿಪೂರ್ವಕವಾಗಿ ಮತ್ತು ನನ್ನ ಪ್ರತಿಯೊಂದು ಬಾಲ್ಯದಿಂದ ಇಲ್ಲಿಯವರೆಗಿನ ಚಟುವಟಿಕೆಗಳನ್ನು ಗಮನಿಸಿ ಅವರು ಮಾತನಾಡಿದ್ದಾರೆ. ಅದಕ್ಕೆ ಮತ್ತೆ ಇನ್ನೇನು ನಾನು ಹೇಳಲಾರೆ. ಅದು ಒಂದು ಮಾತು ಶಾಂತರಾಮ ಏನು ಹೇಳಿದಾರೋ ಹಾಗೆ ಇದು ಅತಿಶಯೋಕ್ತಿ ಅಲ್ಲ. ನಾನು ಸಹ ನನ್ನ ವಿದ್ಯಾರ್ಥಿ ಹೀಗೆ ಆಗಬೇಕಂತ ನಾನು ಏನು ಯೋಚಿಸಿದ್ನೋ ಬಯಸಿದ್ನೋ ಆ ಎಲ್ಲ ಪರಿಪೂರ್ಣವಾದ ವ್ಯಕ್ತಿತ್ವ ಇಲ್ಲಿ ನಿರ್ವಹಣೆ ಮಾಡ್ತಾ ಇದ್ದಂತಹ ಈ ಎಲ್ಲ ಕಾರ್ಯಕ್ರಮಗಳ ಸಂಘಟಕನಾದಂಥ ನಾದಂತಹ ಮಾಹಿತಿ ಅಧಿಕಾರದಲ್ಲಿ ಇದೆ. ನಾನು ಕಲಿಸಿದ ಅವನಿಗೆ 1 ವರ್ಷ. ಆ 1 ವರ್ಷದ ಅವಧಿಯ ನನ್ನ ಇದನ್ನ ಉಪನ್ಯಾಸ ಪಟ್ಟಿಯನ್ನು ಗಮನಿಸಿದಂತ ಆತ ಮತ್ತು ಅವ ನನ್ನ ಶಿಷ್ಯನಾಗಿ 1 ವರ್ಷದವರೆಗೆ ನಾನು ಗಮನಿಸಿದ್ದೇನೆ. ಅಲ್ಲಿಂದ ಇಲ್ಲಿವರೆಗೆ ಒಬ್ಬ ಗುರು ಅಥವಾ ಶಿಷ್ಯನನ್ನು ಹೇಗೆ ಬೇಯಿಸ್ತಾನೋ ಹಾಗೆ ಈ ಮಾಹಿತಿಯೂ ಸಹ ಅದೇ ರೀತಿಯಲ್ಲಿ ನಡ್ಕೊಂಡು ಬರ್ತಾ ಇದೆ. ಇದು ನನ್ನ ಎಲ್ಲ ಪ್ರಶಸ್ತಿಗಿಂತಲೂ ದೊಡ್ಡ ಪ್ರಶಸ್ತಿ ಅಂತ ನಾನು ಕಾರ್ಯಕ್ರಮದಲ್ಲಿ ಹೇಳಿದ್ದೀರಿ. ಆದರೆ ಯಕ್ಷಗಾನದ ಕುರಿತಾಗಿ ತಾವು ಮಾಡಿದ ಪಾತ್ರಗಳ ಕುರಿತಾಗಿ ಒಂದು ಅದರಲ್ಲಿ ಬಹಳಷ್ಟು 30-35 ಯಕ್ಷಗಾನ ಪಾತ್ರಗಳನ್ನು ತಾವು ಮಾಡಿದ್ದೀರಿ. ಅದರಲ್ಲಿ ತಮಗೆ ಅತ್ಯಂತ ಪ್ರಿಯವಾದ ಪಾತ್ರ ಇಲ್ಲಿಯವರೆಗೆ? ನನಗೆ ಅತ್ಯಂತ ಪ್ರಿಯವಾದ ಪಾತ್ರ ಪರಶುರಾಮ. ವೇಣುಗಾರಿಯ ಪರಶುರಾಮನ ಪಾತ್ರ ಬಹಳ ಖುಷಿ ಕೊಟ್ಟಂತ ಪಾತ್ರ. ಆದರೆ ಈಗ ನನ್ನ ಮಗ ನಾನು ಆ ಪಾತ್ರ ಮಾಡಿದ್ದೇನೆಂದರೆ ಬಹುಶಃ ಆಕ್ಷೇಪ ಮಾಡಬಹುದು. ಯಾಕೆಂದರೆ ನನಗೆ ನನ್ನ ಮಕ್ಕಳ ಬಗ್ಗೆ ಹೆಮ್ಮೆ ಇದ್ದು ಅದಕ್ಕೆ ತಾಯಿ ಕರ್ತನ ಕತ್ತರಿಸಿದಂಥ ಒಬ್ಬ ಪರಶುರಾಮ ಹೇಗೆ ದೇವರಾಗಲಿಕ್ಕೆ ಸಾಧ್ಯ ಅಂತ ನನ್ನ ಪ್ರಶ್ನೆ ಮಾಡ್ತಾನೆ. ಅದಕ್ಕೆ ನನ್ನ ಉತ್ತರ ಇಲ್ಲ. ಆದರೆ ಆ ಸಂದರ್ಭ, ಆ ಸನ್ನಿವೇಶ, ಪರಶುರಾಮ ಪಾತ್ರ ಮಾಡಿದ ಸನ್ನಿವೇಶ ಮಾತ್ರ ನನಗೆ ಬಹಳ ಖುಷಿ ಕೊಟ್ಟದೆ. ಅತ್ಯಂತ ವಿಶಿಷ್ಟವಾದ ಪಾತ್ರ. ಅದು ಮಗ ಹೇಳಿದ ಪ್ರಶ್ನೆಗೆ ಉತ್ತರ ಕೊಡಲಿಕ್ಕೆ ನನ್ನ ಆಗ್ತಾ ಇಲ್ಲ. ಅವ ನೀವು ಯಾವ ಲೆಕ್ಕದಲ್ಲಿ ಪರಶುರಾಮನನ್ನ ದೇವರ ಒಪ್ಪಿಕೊಳ್ತೀರಿ ಅಂತ ಕೇಳ್ತಾರ. ಯಾಕಂದ್ರೆ ತಾಯಿ ಹೋಗೋದನ್ನು ಕಲಿಸಿದ್ದಾನೆ. ನಾನು ಹೇಳಿದ್ದು ಪರಶುವಿನ ಮುಖಾಂತರವಾಗಿ ತಾಯಿಗೆ ಐದಿನ ಕೊಳೆಯನ್ನು ನಿವಾರಿಸಿದಂತ ನಾನು ಅದನ್ನು ಮಾಡಿದ್ದೇನೆ. ಅದಕ್ಕಾಗಿ ನನಗೆ ಆ ಪಾತ್ರ ಇಷ್ಟ ಆಗಿದೆ. ಯಕ್ಷಗಾನದಲ್ಲಿ ತಕ್ಷಣ ನನಗೆ ಅಂದ್ರೆ ಯಾರು ಬಹಳ ಚೆನ್ನಾಗಿ ಪಾತ್ರ ಮಾಡಿದ ತಪ್ಪಾಗ್ತದೆ. ಅದು ಮತ್ತು ಈ ಸಂದರ್ಭದಲ್ಲಿ ನನಗೆ ನಿಮ್ಮ ಕಾರ್ಯಕ್ರಮದ ಇದು ಹೇಗೆ ಗೊತ್ತಿಲ್ಲ. ಆದ್ದರಿಂದ ಯಕ್ಷಗಾನ ಪಾತ್ರ ಮಾಡಿದ ವಿದ್ಯಾರ್ಥಿಗಳಲ್ಲಿ
ಯಾರು ಚೆನ್ನಾಗಿ ಮಾಡಿದ ಹೇಳಲಿಕ್ಕೆ ಸದ್ಯ ಮಾಡಲಿಕ್ಕೆ ದೂರದಿಂದ ನಮ್ಮ ವಿದ್ಯಾರ್ಥಿನಿಯೊಬ್ಬರು ಸರ್ ಯಕ್ಷಗಾನವನ್ನು ಇಷ್ಟಪಡ್ತಾರೆ ಅಂತ ಹೇಳಿ ಒಂದು ಗುರು ಕಾಣಿಕೆಯನ್ನು ಸಲ್ಲಿಸಲಿಕ್ಕೆ ಇಷ್ಟಪಟ್ಟಿದ್ದಾರೆ. ದಯವಿಟ್ಟು ಒಂದು ನಿಮಿಷಕ್ಕೆ ಇದನ್ನ ಹೇಳಿ ತಗೊಳ್ಬೇಕು.
ಮಹೇಶ್ ನಾಯಕ್ ಎನ್ನುವಂತಹ ದಾಂಪತ್ಯವರಿಗೆ ಕೈ ಕೊಡುವುದು. ಮಹೇಶ್ ನಾಯ್ಕ್ ಸರ್ ಅವರು 1,000 ರೂಪಾಯಿಯನ್ನು ಕೊಟ್ಟಿದ್ದಾರೆ. ಹಾಗೆ ಇತಿಹಾಸ ಉಪನ್ಯಾಸಕರಾಗಿರುವಂತಹ ಶ್ರೀ ಕೃಷ್ಣಗೌಡ ಸರ್ ಅವರು 1,000. ಹಾಗೆ ಬಹುಶಃ ಬೆಳಗಿನ ಕಾರ್ಯಕ್ರಮದಲ್ಲಿ ಸರ್ ಮತ್ತೊಬ್ಬರು ಕಾಣುತ್ತೆ. 17 ವರ್ಷಗಳ ಕಾಲ ನಮ್ಮ ಕಾಲೇಜಿನಲ್ಲಿ ಸುದೀರ್ಘ ಸೇವೆಯನ್ನು ಸಲ್ಲಿಸಿದ್ದಕ್ಕಾಗಿ ಮಹೇಶ್ ನಾಯ್ಕ್ ಸರ್ ಮಹೇಶ್ ಮಾವ ಅಂದರೆ ನಮ್ಮೆಲ್ಲರ ನೆಚ್ಚಿನ ಮಾವ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ತುಂಬ ಪ್ರಾಮಾಣಿಕ ವ್ಯಕ್ತಿ. ಅವರು ಒಳ್ಳೆಯ ಗುಣ, ಒಳ್ಳೆಯ ವ್ಯಕ್ತಿತ್ವದಿಂದ ಸಮಾಜದಲ್ಲಾಗಲಿ ಕುಟುಂಬದಲ್ಲಾಗಲಿ ಒಳ್ಳೆಯ ಹೆಸರನ್ನು ಗಳಿಸಿದ್ದಾರೆ. ಹಾಗೆ ಎಲ್ಲರೊಡನೆ ಒಳ್ಳೆಯ ಬಾಂಧವ್ಯವನ್ನು ಹೊಂದಿದ್ದಾರೆ. ಹಾಗೆ ಇಂಥ ಪ್ರಾಮಾಣಿಕ ವ್ಯಕ್ತಿಯ ಜೀವನ ನಮ್ಮೆಲ್ಲರಿಗೂ ಪ್ರೇರಣೆಯಾಗಿದೆ. ತುಂಬ ಸರಳ ಜೀವನವನ್ನು ನಡೆಸುತ್ತಾರೆ. ಅದರಲ್ಲೇ ನೆಮ್ಮದಿಯನ್ನು ಕಾಣ್ತಾರೆ. ಹಾಗೆ ಯಾರಿಗೆ ಒಂದು ಸಹಾಯ ಮಾಡಲಿ, ಯಾವುದೇ ಫಲಾಪೇಕ್ಷೆ ಇಟ್ಕೊಳ್ದೇ ಸಹಾಯ ಮಾಡ್ತಾರೆ. ಹಾಗೆ ತಾವು ಯಾವ ಕೆಲಸ ಮಾಡ್ತೀವಲ್ಲ ಅದೇ ಕೆಲಸದಲ್ಲಿ ದೇವರನ್ನ ಕಾಣ್ತಾರೆ. ಪ್ರತಿಯೊಬ್ಬರಿಗೂ ಒಳ್ಳೆಯದನ್ನೇ ಬಯಸ್ತಾರೆ, ಹಾಗೆ ಒಳ್ಳೆಯದನ್ನೇ ಮಾಡ್ತಾರೆ. ಹಾಗೆ ಈಗ ಶಿಕ್ಷಣ ಕ್ಷೇತ್ರದಲ್ಲಿ ಸುದೀರ್ಘ ಸೇವೆ ಸಲ್ಲಿಸಿದ ಇವರು ವಿದ್ಯಾರ್ಥಿಗಳನ್ನು ತನ್ನ ಮಕ್ಕಳಂತೆಯೇ ಪ್ರೀತಿಸ್ತಾರೆ. ವಿದ್ಯಾರ್ಥಿಗಳಿಗೂ ಸಹ ಮಹೇಶ್ ಮಾವ ಅಂದರೆ ತುಂಬ ಭಯ, ಹಾಗೆ ತುಂಬ ಪ್ರೀತಿ. ಖಾಲಿ ಅಕ್ಷರ ಜ್ಞಾನ ಅಷ್ಟೇ ಹೇಳ್ಕೊಡ್ದೇ ಜೀವನದ ಅತ್ಯಮೂಲ್ಯ ಮೌಲ್ಯಗಳನ್ನು ಹೇಳ್ಕೊಟ್ಟಿದ್ದಾರೆ. ಹಾಗೆ ಶಿಕ್ಷಣ ಕ್ಷೇತ್ರದಲ್ಲೂ ಸಹ ಇವರು ವಿಶಿಷ್ಟ ಹೆಸರನ್ನು ಗಳಿಸಿದ್ದಾರೆ. ತಮ್ಮ ಕರ್ತವ್ಯ ನಿಷ್ಠೆ ಆಗಿರ್ಬೋದು, ಸಮಯ ಪ್ರಜ್ಞೆ ಇರ್ಬೋದು, ಪ್ರಾಮಾಣಿಕತೆ ಅಥವಾ ಅವ್ರ ಕೆಲಸದಲ್ಲಿರೋ ಆಸಕ್ತಿಯಿಂದ ಒಳ್ಳೆಯ ಹೆಸರನ್ನು ಗಳಿಸಿದ್ದಕ್ಕೆ ಅವರಿಗೆ ಸಂದಿರುವ ಗೌರವ ಹಾಗೂ ಪ್ರಶಸ್ತಿಯೇ ಕಾರಣ ಅಂತ ಹೇಳ್ತೇನೆ. ಅದರ ಜೊತೆ ಜವಾಬ್ದಾರಿಯಿಂದ ತಮ್ಮ ಜೀವನವನ್ನು ಸಂಸಾರವನ್ನು ನಡೆಸಿ ಕುಟುಂಬದ ನೆಮ್ಮದಿಗೆ ಪಾತ್ರರಾಗಿದ್ದೀರಿ. ನಿಮ್ಮಂಥ ಮಾವನನ್ನು ಪಡೆದ ನಾವು ಪುಣ್ಯ ಮಾಡಿದ್ದೇವೆ. ಹಾಗೆ ಈಗ ಇವತ್ತು ನಿವೃತ್ತಿ ಜೀವನ ಹೊಂದುತ್ತಿರುವ ನಿಮಗೆ ನೆಮ್ಮದಿ, ಶಾಂತತೆ ನೀಡಲಿ ಅಂತ ಹೇಳ್ತೇನೆ. ಹಾಗೆ ದೇವರು ನಿಮಗೆ ಆರೋಗ್ಯ, ಆಯುಷ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತೇನೆ. ಯಾವ ವಲಯದಲ್ಲಿ ಮಹೇಶ ಬರ್ತನ ಪ್ರಾರಂಭ ಮಾಡಿದ್ದಾರೆ, ಅದು ನಾಯಕ ಆಗಲಿ ಹಾಳಾಗಲಿ ಸಂಬಂಧ ಇಲ್ಲ. ಯಕ್ಷಗಾನ ಪ್ರಾರಂಭ ಮಾಡಿದರೆ ನಮ್ಮ ಮಹೇಶನ ಪಾತ್ರ ಬಹಳ ಚೆನ್ನಾಗಿದೆ. ಎಲ್ಲರೂ ಹೇಳ್ತಾ ಇದ್ರು ಮುಕ್ತ ಸ್ವಭಾವಗಳು, ಕಲ್ಮಶ ಇಲ್ಲವಲ್ಲಿ. ನನಗೆ ನೌಕರಿ ಸಿಕ್ಕಿದವಾಗಲಿ, ನಾನು ಯಾವುದೇ ವೇದಿಕೆಯಲ್ಲಿ ಒಂದು ಭಾಷಣ ಮಾಡಿದಾಗಲಿ ಅಥವಾ ಸಂಪ್ರದಾಯಗಳ ಪುಸ್ತಕಗಳಿಗೆ ಕಾರ್ಯಕ್ರಮದಲ್ಲಿ ನಿರ್ದೇಶನ ಮಾಡಿದಾಗಲಿ ಅತ್ಯಂತ ಖುಷಿ ಪಡುವಂಥದ್ದು. ಯಕ್ಷಗಾನ ಪಾಠ ಮಾಡಿದರೆ ಮೊದಲು ಹೋಗಿ ಕೂತ್ಕೊಳ್ಳುವಡೆ ಹೌದು, ಯಾವುದೊಂದೇ ಸಾಧ್ಯವಿಲ್ಲ. 4ನೇ ದಿವಸ ಅವಳಿಗೆ ಅವಳ ಶಿಕ್ಷಕಿಯ ತರಬೇತಿಗೂ ಸಹ ಬೆಳಗಾವಿಗೆ ಕೈಯನ್ನು ಒಂದು ಬಿಡಿಸದೆ ಇಡೀ ಯಕ್ಷಗಾನವನ್ನು ನೋಡಿದಂತಹ ಮುಗ್ಧ ಸ್ವಭಾವದ ನನ್ನ ಸಹೋದರಿಯವರು. ಬೆಳಗ್ಗೆ ಒಂದು ಲೇಖನವನ್ನು ನಾನು ಗಮನಿಸಿದೆ. ಮುಗಿಯದ ಆಸರೆ ಎನ್ನುವಂಥದ್ದು ಒಂದು ಲೇಖನ. ಆ ಲೇಖನದಲ್ಲಿ ನಮ್ಮ ಸೊಸೆಯವರು ತಮ್ಮ ಬಗ್ಗೆ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಆ ವಿಡಿಯೋವನ್ನು ಒಂದ್ಸರಿ ನೋಡ್ಬಿಡೋಣ. ಮಹೇಶ್ ಮಾವ ಅಂದರೆ ನಮ್ಮೆಲ್ಲರ ನೆಚ್ಚಿನ ಮಾವ. ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ತುಂಬ ಪ್ರಾಮಾಣಿಕತೆ, ಅವ್ರ ಒಳ್ಳೆಯ ಗುಣ, ಒಳ್ಳೆಯ ವ್ಯಕ್ತಿತ್ವದಿಂದ ಸಮಾಜದಲ್ಲಾಗಲಿ ಕುಟುಂಬದಲ್ಲಾಗಲಿ ಒಳ್ಳೆಯ ಹೆಸರನ್ನು ಗಳಿಸಿದ್ದಾರೆ. ಹಾಗೆ ಎಲ್ಲರನ್ನೇ ಒಳ್ಳೆಯ ಬಾಂಧವ್ಯವನ್ನು ಹೊಂದಿದ್ದಾರೆ. ಹಾಗೆ ಇಂಥ ಪ್ರಾಮಾಣಿಕ ವ್ಯಕ್ತಿಯ ಜೀವನ ನಮ್ಮೆಲ್ಲರಿಗೂ ಪ್ರೇರಣೆಯಾಗಿದೆ. ತುಂಬ ಸರಳ ಜೀವನವನ್ನು ನಡೆಸುತ್ತಾರೆ. ಅದರಲ್ಲೇ ನೆಮ್ಮದಿಯನ್ನು ಮಾಡ್ತಾರೆ. ಹಾಗೆ ಯಾರಿಗೆ ಸಹಾಯ ಮಾಡಿ ಯಾವುದೇ ಫಲಾಪೇಕ್ಷೆ ಇಟ್ಕೊಳ್ಳದೇ ಸಹಾಯ ಮಾಡ್ತಾರೆ. ಹಾಗೆ ತಾವು ಯಾವ ಕೆಲಸ ಮಾಡಿಲ್ಲ ಅದೇ ಕೆಲಸದಲ್ಲಿ ಮುಗಿಸ್ತಾ ಇರುವಂತಹ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ತಾಯಿ ಮರಳಿ ಬಾರದ ರೋಗಕ್ಕೆ ಹೋದಂತಹ ಸಂದರ್ಭದಲ್ಲಿ ಕುಟುಂಬದ ಎಲ್ಲ ಜವಾಬ್ದಾರಿಯನ್ನು ಹಾಕಿ ಹಿರಿಮಗಳು ಕುಟುಂಬದ ಎಲ್ಲ ಜವಾಬ್ದಾರಿಯನ್ನು ಮಹೇಶ್ ನಾಯ್ಕ್ ಸರ್ ಒಪ್ಪಿಕೊಳ್ತಾರೆ. ಅದೇ ರೀತಿ ಇವರಿಗೂ ಉತ್ತಮ ವಾಲಿಬಾಲ್ ತಮ್ಮ ಜೀವನವನ್ನು ರೂಪಿಸಿಕೊಳ್ಬೇಕು ಅಂತ ಬೆಂಗಳೂರಿಗೆ ಹೋದಂತಹ ಸಂದರ್ಭದಲ್ಲಿ ಅವರ ತಂದೆ
ನಾನು ಬಯಸಿದ್ದು. ಹಾಗೆ ಕಾಯ ವಾಚ ಮನಸ್ಸ ಅವರು ನನ್ನನ್ನೇ ಅನುಸರಿಸಿ ನಡೆದಿದ್ದಾರೆ. ಯಾವುದೇ ನನ್ನ ವಿಧಾಯಕ ಕಾರ್ಯಕ್ರಮಗಳಿಗೆ ಅವರು ಅಡ್ಡಿ ಆತಂಕ ಮಾಡುತ್ತಿಲ್ಲ. ಅವರ ಪ್ರೋತ್ಸಾಹನೆ ಕೆಲವಷ್ಟು ಸಂದರ್ಭದಲ್ಲಿ ಅವರೇ ಸಲಹೆ ಸೂಚನೆ ಕೊಟ್ಟು ಹೀಗೆ ಮಾಡುವ ಅಂತ ನನಗೆ ಧೈರ್ಯ ಕೊಡುತ್ತಿದೆ. ಅವಳನ್ನು ನನ್ನ ಚಲುಪತಿ ಆದ್ದರಿಂದಲೇ ನಾನು ಈ ರೀತಿಯಲ್ಲಿ ನನಗೆ ಇಷ್ಟಪಡುತ್ತೇನೆ. ನಿಮ್ಮ ಭಾವನ ಬಗ್ಗೆ ಎರಡೇ ಮಾತುಗಳಲ್ಲಿ ಹೇಳಬಹುದು. ಜಂಟಲ್ಮನ್ ಅಂತ ಹೇಳ್ತೀನಿ. ಎಲ್ಲರೂ ಹೇಳಿದ್ರು ಅದೇ ಅವ್ರು ಗುಣಗಾನ ಮಾಡ್ತಾರೆ. ಮತ್ತೆ ನಮ್ಮಲ್ಲಿ ಅದನ್ನ ಬಿಟ್ಟು ಹೊರತಾಗಿ ಯಾವ ಪದ ಇಲ್ಲ. ಆದರೆ ನಮ್ಮ ಮುಂದೆ ಇದ್ದಾರೆ. ನಮ್ಮ ಆಗೋದಂತ ಎಲ್ಲೂ ಸಿಗಲ್ಲ. ಹಾಗೆ ಬೆಳಿಗ್ಗೆ ಲೇಖನದಲ್ಲೇ ನನ್ನ ಮನಸ್ಸಲ್ಲಿ ಏನಿದೆ ನಾನು ಲೇಖನದ ರೂಪದಲ್ಲಿ ಬರ್ತಿದ್ದೀನಿ. ಅದೇ ಖುಷಿ ಇದೆ ನನಗೆ. ಮದುವೆ ನಮ್ಮ ಜೀವನದಲ್ಲಿ ಅತ್ಯಂತ ಮಹತ್ವದ ಘಟ್ಟ. ಆ ಘಟ್ಟದಲ್ಲಿ ಹೆಣ್ಣು ಮಗಳಿಗೆ ತಾಯಿ ಬೇಕು. ತಾಯಿ ಸಂದರ್ಭದಲ್ಲಿ ತಾಯಿ ಪ್ರೀತಿಯಿಂದ ತುಂಬಿದವರು ನಮ್ಮ ಮಾವ. ದಾರದಿಂದ ಹಿಡಿದು ದಾರಿಯವರೆಗೆ ನನ್ನೆಲ್ಲ ಕರ್ತವ್ಯಗಳನ್ನು ನೋಡಿಕೊಂಡಿದ್ದಾರೆ ಅಂತ ಹೇಳಿ ತಾವು ಲೇಖನದಲ್ಲಿ ಬರೆದಿದ್ದೀರಾ. ಈ ಬಗ್ಗೆ ನಿಮಗೆ ಏನು ಅನಿಸ್ತದೆ? ಮಾವ ಎಷ್ಟೊಂದು ಸಹಕಾರಿಯಾಗಿರುತ್ತೆ. ನಿಜಕ್ಕೂ ಹೆಣ್ಮಕ್ಳಿಗೆ ಮದುವೆ ಅಂದರೆ ಏನಂತ ಎಲ್ಲರಿಗೂ ಗೊತ್ತು. ಆದರೆ ಮುಖ್ಯವಾಗಿ ತಾಯಿ ಸ್ಥಾನ ಇಂಪಾರ್ಟೆಂಟ್ ಎಲ್ಲ ಲೈಫಲ್ಲೂ. ಎಸ್ಪೆಷಲಿ ಅಮ್ಮ ಅಂದರೆ ತುಂಬ ಇಷ್ಟ ಎಲ್ಲರಿಗೂ. ಅಮ್ಮ ಇರಬೇಕು ನನಗೆ ತುಂಬ ಆಸೆ ಇದೆ. ಆದರೆ ಮದುವೆ ಟೈಮಲ್ಲಿ ನಮ್ಮ ಫ್ಯಾಮಿಲಿಯು ವಿಶ್ವಾಸ ಮಾಡಿದಾಗ ಅವತ್ತಿನ ನೆನಪಿಗೆ ತಾಯಿ ಆಗಲ್ಲ. ಅವ್ರ ನೆನಪು ನಾನು ಕಳೆವರೆಗೂ ಬರೀಕಾಗಲ್ಲ. ಆ ಮದುವೆ ಸಮಯದಲ್ಲಿ ನನ್ನ ತಾಯಿ ನೆನಪು ನಾನು ಬರದೇ ಧನ್ಯವಾದಗಳು. ಹಾಗೆ ಸರ್ ನಮ್ಮ ಹಿರಿಯ ಸಹೋದರಿ ಚಿತ್ರಾವತಿ ನಾಯಕರು ವೇದಿಕೆ ಮುಂಭಾಗದಲ್ಲಿದ್ದಾರೆ. ದುಃಖವನ್ನ ತಡ್ಕೊಳ್ಳಲಾಗದೆ ವೇದಿಕೆಯನ್ನ ಏರೋದಿಲ್ಲ. ಅವರು ನಿವೃತ್ತಿ ಜೀವನಕ್ಕೆ ಶುಭ ಹಾರೈಸ್ತೇನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸರ್ ನಂತರ ಶಾಂತಿ ಮೈದಾನದ ನೆನಪುಗಳ ನಂತರ ನಾವು ಪಟ್ಟಣದ ಪ್ರತಿಷ್ಠಿತ GC ಕಾಲೇಜಿಗೆ ಬಂದ್ವಿ. ಅಲ್ಲಿ ಪದವಿ ಪೂರ್ವ ಶಿಕ್ಷಣವನ್ನು ಪೂರೈಸಿ ಪದವಿ ಶಿಕ್ಷಣವನ್ನು ಪಡೆಯಿರಿ. ದಿಗ್ಗಜ ಆಗಿರುವಂತಹ ಜೋಶಿ ಅವರಾಗಿರ್ಬೋದು, ರಾಮಕೃಷ್ಣ ಗುಂದಿ ಅವರಾಗಿರ್ಬೋದು, KV ನಾಯಕರ ಪ್ರಾಧ್ಯಾಪಕರನ್ನು ಪಡೆಯಿರಿ. ಅಲ್ಲಿಯ ಒಂದು ನೆನಪನ್ನು ನಾವು ಹೇಳಿ ಮಾಡಿಕೊಳ್ಳಲಿಕ್ಕೆ ಇಷ್ಟಪಡ್ತೇವೆ. GC ಕಾಲೇಜಿನ ಸವಿ ಸವಿ ನೆನಪು ಸಾವಿರ ನೆನಪು, ಸಾವಿರ ಕಾಲಕ್ಕೂ ಸವೆಯದ ನೆನಪು. ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ ನೂರೊಂದು ನೆನಪು. ಸವಿ ಸವಿ ನೆನಪು ಸವಿ ಸವಿ ನೆನಪು ಸಾವಿರ ನೆನಪು. ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ ನೂರೊಂದು ನೆನಪು. ಏನೋ ಒಂದು ತೊರೆದ ಹಾಗೆ, ಯಾವುದೋ ಒಂದು ಪಡೆದ ಹಾಗೆ, ಅಮ್ಮನ ಮಡಿಲ ಅಪ್ಪಿದ ಹಾಗೆ, ಕಣ್ಣಂಚಲ್ಲಿ ಕಣ್ಣೀರ ನೆನಪು. ಮಹೇಶ್ ನಾಯ್ಕರು ಇದೇ ಜುಲೈ 31ರಂದು ವೃತ್ತಿಯಿಂದ ನಿವೃತ್ತಿಯನ್ನು ಹೊಂದ್ತಾ ಇದ್ದಾರೆ. ಆ ವಿಷಯವನ್ನು ಕೇಳಿದಾಗ ಅವರ ಬಗ್ಗೆ ಹೇಳಬೇಕಂದ್ರೆ, ಮಹೇಶ್ ನಾಯ್ಕರು ನನಗೆ ಬಾಲ್ಯದಿಂದಲೂ ಪರಿಚಯ. ನಾವಿಬ್ಬರು ಒಂದೇ ಕಾಲೇಜಿನಲ್ಲಿ ಓದ್ದವರು. ವಿದ್ಯಾರ್ಥಿ ಜೀವನದಲ್ಲಿಯೂ ಸಹಪಾಠಿಗಳಾಗಿ, ಹಾಗೆಯೇ ವೃತ್ತಿ ಜೀವನಕ್ಕೆ ಕಾಲಿಟ್ಟಾಗಲೂ ಕೂಡ
ಒಂದೇ ಇಲಾಖೆಯಲ್ಲಿ ಸೇವೆ ಮಾಡುವಂತಹ ಒಂದು ಭಾಗ್ಯ ನಮಗೆ ದೊರೆತಿರುವಂತದ್ದು ಅತ್ಯಂತ ಸಂತೋಷದ ವಿಷಯ. ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ಅವರು ಸುದೀರ್ಘ ಕಾಲ ಸೇವೆಯನ್ನು ಸಲ್ಲಿಸಿ ತನ್ನ ಊರಾದಂತಹ ಅಂಕೋಲಾ ಪದವಿ ಪೂರ್ವ ಕಾಲೇಜಿನಲ್ಲಿ ಉಪನ್ಯಾಸಕನಾಗಿ, ಪ್ರಾಚಾರ್ಯನಾಗಿ ಉತ್ತಮ ಒಂದು ಆಡಳಿತಾತ್ಮಕವಾದಂತಹ ಕಾರ್ಯವನ್ನು ನಿರ್ವಹಿಸಿ ವಿದ್ಯಾರ್ಥಿಗಳ ಒಂದು ಪಾಲಿಗೆ ಒಬ್ಬ ಆದರ್ಶ ಗುರುವಾಗಿ, ಹಾಗೆಯೇ ಇಲಾಖಾಧಿಕಾರಿಗಳ ಒಂದು ಮೆಚ್ಚುಗೆಗೂ ಕೂಡ ಪಾತ್ರನಾಗಿ, ಅದರ ಜೊತೆಯಲ್ಲಿ ಅನೇಕ ಸಾಮಾಜಿಕವಾದಂತಹ ಕಾರ್ಯಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳುವುದರ ಮೂಲಕ ಎಲ್ಲ ಜನಸಾಮಾನ್ಯರೊಂದಿಗೆ ಒಂದು ಉತ್ತಮವಾದಂತಹ ಬಾಂಧವ್ಯದಿಂದ ಇದ್ದು ತನ್ನ ಕರ್ತವ್ಯವನ್ನ ಉತ್ತಮ ರೀತಿಯಲ್ಲಿ ನಿರ್ವಹಿಸಿ ಜನಮನ್ನಣೆಗೆ ಪಾತ್ರನಾಗಿ ಇವತ್ತು ನಿವೃತ್ತಿ ಜೀವನದತ್ತ ಹೆಜ್ಜೆ ಇಡುತ್ತಿರುವಂತಹ ಮಹೇಶ್ ನಾಯ್ಕರು ಮತ್ತು ಅವರ ಕುಟುಂಬದವರಿಗೆ ದೇವರು ಆಯುರಾರೋಗ್ಯ ಆಯುಷ್ಯವನ್ನು ಕರುಣಿಸಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ವಿದ್ಯಾರ್ಥಿಗಳಿಂದಲೂ ಹಿರಿಯ ಉಪನ್ಯಾಸಕರಿಂದಲೂ ಅಥವಾ ಸಮಾಜದಿಂದಲೂ ಅತಿಥಿ ಉಪನ್ಯಾಸಕರ ನಿಮ್ಮ ಪಟ್ಟ ಹೆಸರಿಗೆ ಮಾತ್ರ ಅತಿಥಿಯ ಹೊರತು ಅತಿಥಿಗೆ ಸಿಗಬೇಕಾದ ಗೌರವ ಸಿಗೋದಿಲ್ಲ. ಹಾಗಾಗಿ ನಾವು ಅತಿಥಿ ಉಪನ್ಯಾಸಕರಾಗಿ ಕಾರ್ಯವನ್ನು ನಿರ್ವಹಿಸ್ತೀವಿ. ಆ ಸಂದರ್ಭದಲ್ಲಿ ಏನೇನು ಕಷ್ಟಗಳು ಬಂದಿರುವ ಅಲ್ಲಿನ ಹೇಗೆ ಸರ್ ಅದು ಶಬ್ದಗಳಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ರಾತ್ರಿ ಅವಾಗ ಹೇಳಿದೆ ನನ್ನಮ್ಮ ಜಗಲಿಯಲ್ಲಿ ನಾನು ಹೋದ ಕಾಯ್ದುಕೊಂಡಿದ್ದು ನನ್ನ ಮುಖವಾದ ಭಾವನೆಯನ್ನ ಹಿಡಿದು ವಿನೋದತೆಯಲ್ಲಿದ್ದಾನೆ ಅಂತ ನೋಡುತ್ತಿದ್ದು ಅಂದರೆ ಮಾನಸಿಕ ದೃಷ್ಟಿಗೆ ಹೋಗಲಿಕ್ಕೆ ದುಡ್ಡು ಹೇಗೆ ಒಂದು ಸತಿ ಅವರು ಬಹಳ ಸಂದರ್ಭಗಳಲ್ಲಿ ನಿವೃತ್ತಿಯಾಗುತ್ತದೆ. ಆ ಸಂದರ್ಭದಲ್ಲಿ ನಾನು ನನ್ನ ಸಹೋದರರ ಸಹಜವಾದ ಜೊತೆಗೆ ಒಬ್ಬ ವ್ಯಕ್ತಿಯ ಹೆಸರನ್ನು ಹೇಳಿಕೆ ಬೇಕು. ಒಮ್ಮೈ ಗುಣದ ಅಂತ ಅನುಕೂಲಿಯಲ್ಲಿ ಪ್ರತ್ಯೇಕ ಸಮೀಪ ಒಂದು ಟ್ರೈನ್ ಅಂಗಡಿಯನ್ನು ಕಂಡಿದ್ದ. ನಾಲ್ಕನೇ ದಿವಸ ಮತ್ತೊಮ್ಮೆ 40 ಮಂದಿಗೆ ಹೋಗಲಿಕ್ಕೆ ಡ್ಯೂಟಿಯಿಂದ ಇದ್ದರೆ ಅವನ ಹತ್ರ 50 ರೂಪಾಯಿಗೂ 4 ಕೊಡ್ತೇನೆ ಅಂತ ಹೇಳಿದ್ರೆ ಎಷ್ಟೊಂದಿದೆ
ಆ ಸಂದರ್ಭದಲ್ಲಿ ಕಷ್ಟಪಟ್ಟ ಸಂದರ್ಭಗಳಲ್ಲಿ ನನಗೆ ಬಹಳ ಸಹಾಯ ಮಾಡಿದ್ದಾನೆ. ಗೆಳೆಯರಾದಂಥ ರಾಜೇಂದ್ರ ನಾಯಕ್, ಶ್ರೀಧರ್ ನಾಯಕ್, ಬಾಲೇಶ್ ನಾಯಕ್, ಸಂಜೀವ್ ನಾಯಕ್ ಇವೆಲ್ಲ ನನಗೆ ನನ್ನ ಕಷ್ಟದ ಸಂದರ್ಭಗಳಲ್ಲಿ ನನ್ನ ಜೊತೆಗೆ ನೆಲೆನಿಂತ ವ್ಯಕ್ತಿಗಳು. ಬಿ ಜಿ ಗಣೇಶ್ ನನ್ನ ಕನ್ನಡ ಉಪನ್ಯಾಸಕನಾಗಿ ಸರ್ಕಾರಿ ಕಾಲೇಜಿಗೆ ಅವರು ಅನುವಾಗಿ ಹುದ್ದೆಗೆ ಬಂದಲ್ಲಿ ಹಾಜರಾದ ಮೇಲೆ ಒಬ್ಬ ಪ್ರೀತಿಯ ಸಮಾಜನಾಗಿ ನನ್ನ ನೋಡಿದ್ದಾರೆ. ನನಗೆ ಕಷ್ಟದ ಸಂದರ್ಭದಲ್ಲಿ ಅವರು ಸಹ ಸಹಾಯ ಮಾಡಿದ್ದಾರೆ. ಅವರೆಲ್ಲ ಸಹಕಾರದಿಂದ ನಾನು ಅದನ್ನು ನಿಭಾಯಿಸಲಿಕ್ಕೆ ಸಾಧ್ಯವಾಗಿದೆ. ನನಗೆ NSS ಗುರುವಂತ ಗಣೇಶ್ ನಾಯಕ್ ಸರ್, ಅವರಿಗೆ ಗುರುಗಳಾದ ವಿಜಯ ಗಣೇಶ್ ಸರ್ ಇದ್ದಾರೆ. ಅವರು ಆ ದಿನಗಳಲ್ಲಿ ಉಪನ್ಯಾಸಕರಾಗಿ ಕಾರ್ಯವನ್ನು ಅದರ ಜೊತೆಗೆ ಆ ಅತಿಥಿ ಉಪನ್ಯಾಸಕರಿಂದ ಇವತ್ತಿಗೂ ಸಹ ಒಬ್ಬ ವ್ಯಕ್ತಿ ಇದ್ದಾರೆ. ಹಾಗೆ ವಾಕಿಂಗ್ ಪಾರ್ಟ್ನರ್ ಅಂತ ಹೇಳಿ ಅವರು ಬಹುಶಃ ಮೂಲಕ್ಕೆ ಬಂದು ಅವರ ಹೆಂಡತಿ ಬಹಳ ಸಿಕ್ಕುತ್ತದೆ ಅನಿಸುತ್ತೆ. ಯಾಕಂದ್ರೆ ಕಾರವಾರದಲ್ಲಿ ತಮ್ಮ ಹೆಂಡತಿಯನ್ನು ಬಿಟ್ಟು ಅಂಕೋಲಾದಲ್ಲಿ ತಮ್ಮ ಸಹಪಾಠಿಯನ್ನ ಒಡನಾಡಿಯನ್ನು ಹೊಂದಲಿಕ್ಕಾಗಿ ಅವರು ಆಗಾಗ ಬರ್ತಾರೆ. ಬೆಳಿಗ್ಗೆ 5 ಹೋದ್ರೆ ನಮ್ಮ ಪಿಲಾರ್ ಪಾಸಲ್ಲಿ ಇಬ್ಬರು ವಾಕಿಂಗ್ ಮಾಡ್ತಾ ಇರ್ತಾರೆ. ಅಂತಹ ಅತಿಥಿ ಉಪನ್ಯಾಸಕರು ತಮ್ಮ ಜೊತೆ ಇದ್ದಂಥವರು ಒಬ್ಬರು ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಮಹೇಶ್ ನಾಯ್ಕ್ ಮತ್ತು ನಮ್ಮಿಬ್ಬರದು ನಿಡುಗಾಲದ ಗೆಳೆತನ. ನಮ್ಮಿಬ್ಬರ ನಡುವೆ 4-5 ವರ್ಷಗಳ ಅಂತರ ಇದೆ. ಆದರೆ ಇದು ನಮ್ಮ ಗೆಳೆತನಕ್ಕೆ ಯಾವುದೇ ರೀತಿಯಲ್ಲಿಯೂ ಅಡ್ಡಿಯಾಗಿಲ್ಲ. ಸಮಾನ ವಯಸ್ಸು, ಸಮಾನ ಮನಸ್ಸು, ಸಮಾನ ಅಭಿರುಚಿ, ಸಮಾನ ಪರಿಸರ ಮುಂತಾದವುಗಳು ಗೆಳೆತನದ ಅನ್ಯೋನ್ಯತೆಗೆ ಕಾರಣವಾಗ್ತವೆ ಅಂತಕೊಂಡು ಹೇಳ್ತಾರೆ. ಅಂತಹ ಸಮಾನತೆ ನಮ್ಮಲ್ಲಿರೋದ್ರಿಂದ ನಮ್ಮ ಗೆಳೆತನ ಅತ್ಯಂತ ಗಾಢವಾಗಿದೆ ಅಂತ ಅಂದರೆ ತಪ್ಪಾಗಲಾರದು. ಅವನು ನನ್ನನ್ನು ತನ್ನ ಅಣ್ಣನಂತೆ ಕಾಣ್ತಾನೆ. ಕೆಲವು ಕಾಲ ನಾವಿಬ್ಬರು ಕಾರವಾರದ ಸರ್ಕಾರಿ ಪದವಿ ಕಾಲೇಜಿನಲ್ಲಿ ಸಹೋದ್ಯೋಗಿಗಳಾಗಿ ಕಾರ್ಯನಿರ್ವಹಿಸಿದ್ದೆವು. ಅದೇನು ಕಾಯಂ ನೌಕರಿಯ ಅಮೃತ ಕಾಲ ಆಗಿರಲಿಲ್ಲ. ಅತಂತ್ರವಾಗಿರುವಂತಹ ಅರೆಕಾಲಿಕ ವೃತ್ತಿಯಲ್ಲಿ ನಾವು ಕಾರ್ಯನಿರ್ವಹಿಸ್ತಾ ಇದ್ವಿ. ಅಂಥ ಸಂದರ್ಭದಲ್ಲಿ ಕೊಡುವುದೇನು ಕೊಂಬುದೇನು ಇರುವುದೊಂದೇ ಸ್ನೇಹ ಪ್ರೀತಿ ಅನ್ನುವಂತಹ ಕವಿವಾಣಿಯಂತೆ ಪ್ರೀತಿ ವಿಶ್ವಾಸವನ್ನು, ನೋವು ನಲಿವುಗಳನ್ನು ಕೊಟ್ಟು ಪಡೆದು ಹಂಚಿಕೊಂಡವರು ನಾವು. ನಾನು 2-3 ಕಾಲೇಜುಗಳಲ್ಲಿ ಏಕಕಾಲಕ್ಕೆ ಕೆಲಸ ಮಾಡ್ತಾ ಇದ್ದೆ. ಒಂದು ರೀತಿಯಲ್ಲಿ ಅವಸರದ ಬದುಕು ನನ್ನದಾಗಿತ್ತು. ಇಲ್ಲಿ ಒಂದು ತರಗತಿಯನ್ನು ತೆಗೆದುಕೊಂಡು ಮುಗಿಸ್ತಾ ಇದ್ದಂತೆ ಇನ್ನೊಂದು ಅರ್ಧ ಗಂಟೆಯಲ್ಲಿ ಮತ್ತೊಂದು ಕಾಲೇಜಿಗೆ ಓಡಬೇಕಾಗ್ತಾ ಇತ್ತು. 1-2 ತಿಂಗಳು ಮಹೇಶ ನನ್ನ ಕಷ್ಟವನ್ನು ಗಮನಿಸಿ 2-3 ತರಗತಿಗಳ ಭಾರವನ್ನು ತಾನು ಹೊತ್ತುಕೊಂಡು ನನ್ನ ಒತ್ತಡವನ್ನು ಕಡಿಮೆ ಮಾಡಿದ ಸ್ನೇಹೋಪಕಾರಿ ಅವನು. ಉತ್ತಮ ನಡತೆ ಉಳ್ಳವನು, ಉತ್ತಮ ಸಂಘಟಕ, ಎಲ್ಲರನ್ನೂ ಸಮಾನವಾಗಿ ಕಾಣುವಂತಹ ಹೃದಯವಂತ, ನೋಡಲಿಕ್ಕೆ ಮಾತ್ರ ಅಲ್ಲ ಗುಣ, ಶೀಲ, ಚಾರಿತ್ರ್ಯದಿಂದಲೂ ಎತ್ತರವಾದಂತಹ ವ್ಯಕ್ತಿತ್ವವನ್ನು ಹೊಂದಿರುವಂತಹ ಮಹೇಶ ಅವನಂತವರ ಗೆಳೆತನ ಏನಿದೆಯಲ್ಲ ಅದು ಚಿರಬಾಳ ಸಂಜೀವಿನಿ ಅಂತ ಅನ್ನಿಸ್ಕೊಳ್ತಾ ಇದೆ. ಇಂತಹ ಗೆಳೆತನದ ಸವಿಯನ್ನು ನೀಡಿದಂತಹ ಮಹೇಶ ಇವತ್ತು ತನ್ನ ವೃತ್ತಿ ಬದುಕಿನಿಂದ ನಿವೃತ್ತಿಯಾಗ್ತಾ ಇದ್ದಾನೆ. ಆದರೆ ಅವನ ಪ್ರವೃತ್ತಿ ನಿರಂತರವಾಗ್ತಾ ಇದೆ. ಅವನ ನಿವೃತ್ತಿಯ ಬದುಕು ಸುಖ, ಶಾಂತಿ, ನೆಮ್ಮದಿಯಿಂದ ಕೂಡಿರಲಿ, ಆರೋಗ್ಯಪೂರ್ಣವಾದಂತಹ ಬದುಕು ಅವನದ್ದಾಗಲಿ ಅಂತಕೊಂಡು ನಾನು ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ಹಾಗೆ ಇವತ್ತು ಕೂಡ ಈ ಕಾರ್ಯಕ್ರಮದ ಸಂಪೂರ್ಣ ಚಿತ್ರಣವನ್ನು ನಾವು ಹಂಚಿಕೊಂಡಿದ್ದೇವೆ. ಹಾಗಾಗಿ ನಮ್ಮ ವಿದ್ಯಾರ್ಥಿಗಳು ನೇಚರ ಒಂದೇ ಒಂದು ಕಾರಣದಿಂದ ಮುಂದಿನ 9 ಭಾಷಣ ಮಾಡಿ ಕೇಳಿಕೊಂಡು ಈ ಮತ್ತೆ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದಾರೆ. ಅವರನ್ನು ನಾವು ವಿದ್ಯಾಶಾಲೆಯಲ್ಲಿ ದಿವಸ ಕೇಳಿದರು ಯಾಕೆ ಹೋಗಲಿಸಿದ್ದು ಮದುವೆ ಆಗಬೇಕು ಅಂತ ಹೇಳಿದರು. ಆಯ್ತು, ನನ್ನ ಬಗ್ಗೆ ಅವ್ರದ್ದೇ ಬ್ಯಾಂಕ್ನಲ್ಲಿ ಪ್ರಸ್ತಾಪ ನಾನು ಹೇಳ್ಬಿಡ್ತೇನೆ. ಶಾಂತಲಾ ಮೇಡಮ್ ಅವರು 2003ರಲ್ಲಿ
ಆರೂವರೆ ಅಂತ ವ್ಯಕ್ತಿಯ ಪ್ರವೇಶ ಆಗ್ತದೆ. ಅವರು ತುಂಬಾ ಖುಷಿಯಾಗಿರ್ತಾರೆ. ಅತಿಥಿ ಉಪನ್ಯಾಸಕರಾಗಿ ಇನ್ನು ಮುಕ್ತಿ ಸಾಕು, ನಾನು ಸರ್ಕಾರಿ ಸೇವೆಗೆ ಸೇರಿದ್ದೇನೆ ಅಂತ ನೇಮಕಪತ್ರವನ್ನು ತೋರಿಸ್ತಾ ಇದ್ದಾರೆ. ಫಸ್ಟ್ ವಿಶ್ ಮಾಡೋದನ್ನು ಬಿಟ್ಟು ನಾರಾಯಣ ಸರ್ ಅವರಿಗೆ ಪ್ರಪೋಸಲ್ ಅನ್ನ ಇಡ್ತಾರೆ. ನೋಡು ಮಹೇಶ್ ಒಳ್ಳೆಯ ಹುಡುಗ, ನಿನ್ನ ಮಗಳಿಗೆ ಯೋಗ್ಯ ಗಂಡನಾಗ್ತಾನೆ, ಒಪ್ಕೊಳ್ತೀರಾ ಅಂತ ಹೇಳಿ. ಬಹುಶಃ ನಾವು ನೀವು ಮಾಡಿದ್ರೆ ಆ ಕ್ಷಣದಲ್ಲಿ ಚಿಂತನೆ ಮಾಡ್ತಾ ಇದ್ವಿ. ಈ ಕಡೆಯಿಂದ ಸರ್ವ ಸಹಿತ ಆ ಪ್ರಪೋಸಲ್ ಅನ್ನ ಕೇಳಿಲ್ಲ, ಹಾಗೆ ಅವರ ಮನೆಯವರು ಆ ಪ್ರಪೋಸಲ್ ಅನ್ನ ಕೇಳಿಲ್ಲ. ಹಿರಿಯರ ಸಮ್ಮುಖದಲ್ಲಿ ಹಿರಿಯರ ನಿರ್ಣಯದಂತೆ ಮದುವೆ ಆಗಿ ಹೋಗುತ್ತೆ. ಅವರ ಇಬ್ಬರ ಆಶೀರ್ವಾದದಿಂದ ಮದುವೆ ಆಗಿ ಹೋಗ್ತದೆ. ಈ ಒಂದು ಸನ್ನಿವೇಶವನ್ನು ನಾವು ನೆನಪು ಮಾಡಿದ್ದು. ಸರ್, ಕೊನೆಯದಾಗಿ ನಮ್ಮ ಬದುಕಿನಲ್ಲಿ ಶಾಂತರಾವ್ ಮೇಡಮ್ ನಿಮಗೆ ತೋರಿಸಿದ ಪ್ರೀತಿಯ ಬಗ್ಗೆ ಏನ್ ಹೇಳ್ತೀಯ? ದಯವಿಟ್ಟು ಶಾಂತರಾವ್ ಮೇಡಮ್ ಅಂತ ಬರಬೇಕು. ಅದು ಶಬ್ದಗಳಲ್ಲಿ ಹೇಳಿ ಸಾಧ್ಯ ಇಲ್ಲ. ಅವತ್ತೇ ಹೇಳಿದ್ದೇನೆ, ಅವಾಗ ಹೇಳಿದ್ದೇನೆ. ಮತ್ತೆ ಪದೇ ಪದೇ ಹೇಳಿಕೆಯನ್ನು ಹೊರಡೋದ್ರಲ್ಲಿ ಅದು ಸರಿ ಅನಿಸೋದಿಲ್ಲ. ಹೇಳಿಕೆಯಲ್ಲಿ ನಾನು ಯಾವ ರೀತಿಯಲ್ಲಿ ಅವರನ್ನ ನನ್ನ ಹೆಂಡತಿಯಾಗಿ ಆಗುವುದು ಹೇಗೆ ಬಯಸಿದ್ದೋ ಅದಕ್ಕೆ ಯಾವುದೇ ಶ್ರುತಿ ಕೊಟ್ಟಿದ್ದ ರೀತಿಯಲ್ಲಿ ಅದಕ್ಕೆ ನನ್ನ ಜೊತೆಯಲ್ಲಿ ಕರ್ಕೊಂಡು ಬಂದಿದ್ದಾರೆ. ಆ ನೆಮ್ಮದಿ ಸಮಾಧಾನ ನನಗಿದೆ. ಜೊತೆಗೆ ನನ್ನ ಮಕ್ಕಳು ಸಹ ನನ್ನ ಮಗಳಿಗೆ ಹಾಗೂ ಇವತ್ತು ನನ್ನ ಮಗಳಿಗೆ ಬರಲಿಕ್ಕೆ ಆಗಲಿಲ್ಲ. ಆ ಬಲಿ ಹಾಗೆ ಮಕ್ಕಳು ಸಹ ನನ್ನ ಭಾಗ್ಯದ ಕೈಗೊಳ್ಳುವಂತ ನಾನು ತಿಳಿದಿದ್ದೇನೆ. ಮೇಡಮ್ ಮಾತಾಡೋದು ಬಹಳಷ್ಟು ಹೇಳಿದ್ರು. ಆದರೆ ನನಗೆ ನೀವು ಮಾತಾಡಬೇಕಾಗಿಲ್ಲ, ನಮಗೆ ಪ್ರೇರಣೆ ಆಗಬೇಕು. ಸಾವಿರಾರು ವಿದ್ಯಾರ್ಥಿಗಳಿಗೆ ತಮ್ಮ ಕೈಯಲ್ಲಿ ಏನಿದೆಯೋ, ಖುಷಿಯಲ್ಲಿ ಏನಿದೆಯೋ ಅದನ್ನ ಹೀಗೆ ಹಿಡಿದು ಎಣಿಸದೆ ಕೊಡುವಂತ ವ್ಯಕ್ತಿತ್ವ ಮಹೇಶ್ ಸರ್. ತಂದೆ ತಾಯಿಗಳಿಗೆ ಸಮಸ್ಯೆ ಆದಾಗ, ಕುಟುಂಬದವರಿಗೆ ಸಮಸ್ಯೆ ಆದಾಗ, ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆದಾಗ ಹೀಗೆ ಸಾವಿರಾರು ನಿದರ್ಶನಗಳನ್ನು ಹೇಳ್ಬೋದು. ಅಂತಹ ಸಂದರ್ಭದಲ್ಲಿ ಸರ್ ಹೀಗೆ ಖರ್ಚು ಮಾಡ್ತಾ ಇದ್ರೆ ನಮಗೆ ಹೇಗೆ ಅನಿಸ್ತದೆ ಮೇಡಮ್? ಈ ಕುಟುಂಬ ಅನ್ನೋದು ಇನ್ನು ಒಬ್ಬರು ವ್ಯಕ್ತಿ ಇದ್ರೆ ಪೂರ್ತಿ ಆಗ್ತಾ ಇತ್ತು. ಮಹೇಶ್ ನಾಯ್ಕ್ ಸರ್ ಹೇಗೋ ಅವ್ರ ಮಗ ನಿಖಿಲ್ ಹಾಗೆ, ಅವರ ಧರ್ಮಪತ್ನಿಯು ಹಾಗೆ. ಆದ್ರೆ ಇದಕ್ಕೆಲ್ಲ ಸ್ವಲ್ಪ ವೈರುಧ್ಯವನ್ನು ಮತ್ತೆ ಪಟಾಕಿ ಇದ್ದಂತ ಅವರ ಕುಟುಂಬದ ಇನ್ನೋರ್ವ ಸದಸ್ಯ ಈ ಕಾರ್ಯಕ್ರಮದಿಂದ ಮಿಸ್ ಆಗಿದ್ದಾರೆ. ಆದ್ರೆ ಕಾರ್ಯಕ್ರಮಕ್ಕೆ ಅವರು ಶುಭ. ಹಾಯ್ ಪಪ್ಪ, ನಿವೃತ್ತಿ ಜೀವನಕ್ಕೆ ಶುಭಾಶಯಗಳು. ನಂಗೆ ಈ ಪ್ರೋಗ್ರಾಮ್ ಅಟೆಂಡ್ ಆಗ್ಬೇಕಂತ ಭಾಳ ಆಸೆ ಇತ್ತು, ಬಟ್ ಎಕ್ಸಾಮ್ಸ್ ಇರೋದ್ರಿಂದ ಅಟೆಂಡ್ ಮಾಡೋಕೆ ಆಗ್ತಾ ಇಲ್ಲ. ಸೊ ಕಾರ್ಯಕ್ರಮ ಶುಭವಾಗಲಿ. ಲವ್ ಯು, ಬಾಯ್. ವಿದ್ಯಾರ್ಥಿ ಮಹೇಶ್ ಆಚಾರ್ಯ ದಯವಿಟ್ಟು ಎಲ್ರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಸುಧೀರ್ ಸುವರ್ಣ. ಪ್ರಸ್ತುತ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ.
ನಾನು 2005ರಿಂದ 2007ರವರೆಗೆ ಸರಕಾರಿ ಪದವಿ ಪೂರ್ವ ಕಾಲೇಜು ಬೈಂದೂರಿನಲ್ಲಿ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಯಾಗಿದ್ದೆ. ಆ ಸಮಯದಲ್ಲಿ ಕನ್ನಡ ವಿಷಯವನ್ನು ಮಹೇಶ್ ಸರ್ ಅವರು ನಮಗೆ ಬೋಧಿಸಿರುತ್ತಾರೆ. ಇಂದು ನಿಮ್ಮ ನಿವೃತ್ತಿ ದಿನದ ಶುಭ ಸಂದರ್ಭದಲ್ಲಿ ನನ್ನ ಮನದಾಳದ ಕೃತಜ್ಞತೆ ಮತ್ತು ಶುಭಾಶಯವನ್ನು ತಿಳಿಸ್ತೇನೆ. ಈ ನಿಮ್ಮ ಶುಭ ಸಂದರ್ಭದಲ್ಲಿ ನನಗೆ ನಿಮ್ಮ ಬಗ್ಗೆ ಮಾತಾಡಬೇಕಂದ್ರೆ 2 ಪ್ರಮುಖವಾದ ವಿಚಾರಗಳು ನೆನಪಿಗೆ ಬರುತ್ತೆ. ನೀವು ಕೇವಲ ಕನ್ನಡವನ್ನು ಬೋಧಿಸಿದ ಶಿಕ್ಷಕರಲ್ಲ, ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲಿರುವ ಪ್ರತಿಭೆಯನ್ನು ಗುರುತಿಸಿ ಪ್ರೋತ್ಸಾಹಿಸಿದ ಅಪರೂಪದ ಗುರು. ವಿದ್ಯಾರ್ಥಿಗಳು ಯಾವುದೇ ವಿಷಯದಲ್ಲಿ ಉತ್ತಮ ಸಾಧನೆ ಮಾಡಲಿ, ಕಲೆ, ಕ್ರೀಡೆ ಅಥವಾ ಬೇರೆ ಯಾವುದೇ ಪ್ರತಿಭೆಯಲ್ಲಿ ಮಿಂಚಲಿ, ಅದನ್ನು ಮನಪೂರ್ವಕವಾಗಿ ಮೆಚ್ಚಿ ಇನ್ನಷ್ಟು ಸಾಧನೆ ಮಾಡಲು ಪ್ರೇರೇಪಿಸುತ್ತಿದ್ದ ನಿಮ್ಮ ಗುಣ ನಮಗೆಲ್ಲರಿಗೂ ಮಾದರಿಯಾಗಿದೆ. ಪರ್ಸ್ನಲಿ ನನಗೆ ನೆನಪಿದೆ, ಪ್ರಥಮ PUCಯಲ್ಲಿ ಗಣಿತ ಮತ್ತು ಸೈನ್ಸಲ್ಲಿ ಔಟ್ ಆಫ್ ಔಟ್ ಬಂದಾಗ ನೀವು ಪರ್ಸ್ನಲಿ ಬಂದು ಮಾತಾಡಿಸಿ ನನಗೆ ಅಪ್ರಿಷಿಯೇಟ್ ಮಾಡಿ ಎನ್ಕರೇಜ್ ಮಾಡಿದ್ದು ಇನ್ನೂ ಸಹ ನೆನಪಿದೆ. ಹಾಗೆ ಸಹ ಫೈನಲ್ ಎಕ್ಸಾಮ್ ಬರೆಯೋ ಟೈಮಲ್ಲಿ ನೀವು ಎಕ್ಸಾಮ್ ಮೇಲ್ವಿಚಾರಕರಾಗಿ ಬಂದಿದ್ರಿ. ಆವಾಗ ನೀವು ಎಲ್ಲ ವಿಷಯದಲ್ಲಿ ಚೆನ್ನಾಗಿ ಉತ್ತಮ ಅಂಕ ಗಳಿಸಪ್ಪ ಅಂತ ಎನ್ಕರೇಜ್ ಮಾಡಿದ್ರಿ. CETಯಲ್ಲೂ ಸಹ ಒಳ್ಳೆ ಉತ್ತಮ ರ್ಯಾಂಕ್ ಪಡೆದು ಉನ್ನತ ಶಿಕ್ಷಣವನ್ನು ಚೆನ್ನಾಗಿ ಪಡೆದುಕೋ, ನೀವು ಜೀವನದಲ್ಲಿ ಮುಂದೆ ಬರಬೇಕು, ಸಾಧನೆ ಮಾಡಬೇಕಂತ ನೀವು ಸದಾ ಹೇಳ್ತಾ ಇದ್ರಿ. ಅದು ನಮಗೆ ಎಲ್ಲರಿಗೂ ನೆನಪಿದೆ. ನಾವು ವಿದ್ಯಾರ್ಥಿ ಮಿತ್ರರೆಲ್ಲ ಸೇರಿದಾಗ ನಿಮ್ಮ ಬಗ್ಗೆ ಮಾತಾಡುವ ವಿಚಾರ ಅಂದರೆ ಇದು. ನೀವು ಬೀಟ್ ಸೈನ್ಸ್, ಬೀಟ್ ಆರ್ಟ್ಸ್ ಆರ್ ಕಾಮರ್ಸ್, ಬೀಟ್ ಹೈಸ್ಕೂಲ್ ಆರ್ PUC, ಯಾವುದೇ ಸೆಕ್ಷನ್ ವಿದ್ಯಾರ್ಥಿಗಳಿರಲಿ, ಯಾವುದೇ ರಂಗದಲ್ಲಿ ಸಣ್ಣ ಪುಟ್ಟ ಸಾಧನೆ ಮಾಡಿದ್ರೆ ಅದನ್ನು ಗುರುತಿಸಿ ಗೌರವಿಸ್ತಾ ಇದ್ರಿ. ಆ ಒಂದು ಗುಣ ನಮಗೆಲ್ಲರಿಗೂ ತುಂಬ ಮೆಚ್ಚುಗೆ ತಂದಿದೆ. ಇನ್ನು ನಿಮ್ಮ ಬೋಧನಾ ಶೈಲಿ ಬಗ್ಗೆ ಮಾತನಾಡಬೇಕಂದ್ರೆ, ನೀವು ತರಗತಿಯಲ್ಲಿ ತುಂಬ ಸ್ಟ್ರಿಕ್ಟ್ ಆಗಿರ್ತಾ ಇದ್ರೆ, ಔಟ್ಸೈಡ್ ಕ್ಲಾಸ್ ಅವರ್ಸ್ ಯು ಆರ್ ವೆರಿ ಫ್ರೆಂಡ್ಲಿ. ನಿಮ್ಮ ತರಗತಿಗಳು ತುಂಬ ಚೈತನ್ಯದಿಂದ ಕೂಡಿರ್ತಿದ್ದವು. ಪಾಠವನ್ನು ಆಸಕ್ತಿದಾಯಕವಾಗಿ ಸರಳವಾಗಿ ಬೋಧಿಸುತ್ತಿದ್ರಿ. ವಿಶೇಷವಾಗಿ ನೀವು ಹಳೆಗನ್ನಡವನ್ನು ಬೋಧಿಸಿದ ರೀತಿ, ಅದರ ಸೊಗಸು, ಅರ್ಥ ಮತ್ತು ಸಾಹಿತ್ಯವನ್ನು ಅರ್ಥ ಮಾಡಿಕೊಟ್ಟ ನಿಮ್ಮ ಬೋಧನಾ ಶೈಲಿ ಎಂದೆಂದಿಗೂ ನಮ್ಮ ಮನದಲ್ಲಿ ಉಳಿದಿದೆ. ನಿಮ್ಮ ಸರಳತೆ, ವಿನಯ, ವಿದ್ಯಾರ್ಥಿ ಮೇಲಿನ ಅಪಾರವಾದ ಪ್ರೀತಿ, ಕನ್ನಡ ಭಾಷೆ ಮೇಲಿನ ಅಭಿಮಾನ, ನಿಮ್ಮ ಬೋಧನೆಯ ಮೇಲಿನ ಸಮರ್ಪಣೆ ಎಲ್ಲ ನಮ್ಮ ಜೀವನದಲ್ಲಿ ಅತ್ಯಂತ ಪ್ರಭಾವ ಬೀರಿದೆ. ನಿಮ್ಮಂಥ ಗುರುವನ್ನು ಪಡೆದಿರುವುದು ನಮ್ಮೆಲ್ಲರ ಭಾಗ್ಯ. ಆದ್ದರಿಂದ ನಿಮ್ಮ ಈ ನಿವೃತ್ತಿಯ ಜೀವನವು ಅತ್ಯಂತ ಉತ್ತಮ ಆರೋಗ್ಯ, ಸಂತೋಷ, ನೆಮ್ಮದಿ ಹಾಗೂ ಸಮೃದ್ಧಿಯಿಂದ ಕೂಡಿರಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ. ನಿಮ್ಮ ಮಾರ್ಗದರ್ಶನ ಮತ್ತು ಆಶೀರ್ವಾದಗಳು ಸದಾ ನಮ್ಮೊಂದಿಗೆ ಇರಲಿ. ಹ್ಯಾಪಿ ರಿಟೈರ್ಮೆಂಟ್ ಸರ್. ಥ್ಯಾಂಕ್ ಯು. ಮೊದಲ ಸಲ ಬಂದಾಗ ಸ್ವಲ್ಪ ಆದರೆ ನಂತರದ ದಿನಗಳಲ್ಲಿ ನಾನು ಒಂದೊಂದೇ ಬರದೇ ಇದ್ರೆ ದೊಡ್ಡ ತಪ್ಪು ಮಾಡ್ತಿದ್ದೆ, ತಪ್ಪಾಗಿತ್ತು ಕಾವಲಿದೆ. ಎಲ್ಲಿಂದ ಭೇಟಿ ಅಂಕೋಲ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳು, ಪಾಲಕರು, ಸಾರ್ವಜನಿಕರು ಎಲ್ಲರೂ ಕೊಟ್ಟಿದ್ದಾರೆ. ಈಗ ನಮ್ಮ ಕಾಲೇಜು ವ್ಯವಸ್ಥಿತವಾಗಿ ಆಗಿ ಎಲ್ಲ ಸಾಮಾನ್ಯವಾಗಿ ಇರಬೇಕಾದಂಥ ಮೂಲಭೂತ ಸೌಕರ್ಯಗಳೆಲ್ಲ ಇದೆ. ಆ ಬಗ್ಗೆ ಸಂತೃಪ್ತಿ ಇದೆ. ಸರ್, ತಮ್ಮೆಲ್ಲ ಪ್ರಯತ್ನದಿಂದ ಈಗ ಕಾಲೇಜು ಒಂದು ಸುಸಜ್ಜಿತ ಹಂತದಲ್ಲಿದೆ. ಈಗಿನ ಒಂದು ಕಾಲೇಜಿಗೂ ಆಗಿನ ಕಾಲೇಜಿಗೂ ಏನು ವ್ಯತ್ಯಾಸ ಇತ್ತು ಅನ್ನೋದನ್ನ ಒಂದು ಸಣ್ಣ ವಿಡಿಯೋ ಕ್ಲಿಪ್ಸ್ ಅನ್ನು ಪ್ಲೇ ಮಾಡ್ತೀವಿ. ನೀರಲ್ಲಿ ಮೀನು ಅಡಿಮುಟ್ಟರೇನು, ಆ ದೈವದಾಜ್ಞೆನೇ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ನಾಳೆಗಳ ದಾರಿಯಲೇ ನಂಬಿಕೆಯ ನೆಲೆಯಾಗಿರಿಸು, ಮುನ್ನಡೆಸು. ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು. ಹೂವಲ್ಲಿ ಜೇನು ಗುಡಿ ಕಟ್ಟದೇನು, ನೀರಲ್ಲಿ ಮೀನು ಅಡಿಮುಟ್ಟರೇನು, ಆ ದೈವದಾಜ್ಞೆನೇ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು, ಈ ಬಾಳ
ಬೆಳಕಾಗಿಸು ಹೇ ಶಾರದೆ. ನಾಟ್ಯ ಅನ್ನೋದು ನಾದಾಂತರಂಗ ತಾನೆ, ನಾದ ಅನ್ನೋದು ಭಾವಾಂತರಂಗನೇ, ಶಿಲೆಯಿಂದ ತಾನೇ ಕಲೆಗೆ ಮತಿ, ಕಲೆಯಿಂದ ಶಿಲೆಗೆ ಗುಂಚಾರತಿ, ಪ್ರತಿಯೊಂದರಲ್ಲೂ ಅವನಾಣತಿ, ಒಲವಿಂದ ತಾನೇ ಸುಖ ಸಮ್ಮತಿ, ಲೋಕವೇ ರಂಗಭೂಮಿ ತಂತಾನೆ ನಡೆಯುತ್ತೆ ಸ್ವಾಮಿ, ಪಾಲಿಗೆ ಬಂದಂತ ಪಾತ್ರನ ಎಲ್ಲರೂ ಜೀವಂತಿಸಿ ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು ಹೇ ಶಾರದೆ. ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರಾಗಿ ನಿವೃತ್ತಿಯಾಗ್ತಾ ಇರುವಂಥ ನನ್ನ ಆತ್ಮೀಯರಾದಂಥ ಮಹೇಶ್ ನಾಯ್ಕ್ ಹಿಚ್ಕಡ್ ಅವರು ನನಗೆ ಸದಾ ಸ್ಫೂರ್ತಿ. 2023ರಲ್ಲಿ ಕರ್ನಾಟಕ ಸಂಘಕ್ಕೆ ನಾನು ಅಧ್ಯಕ್ಷ, ಅವರು ಕಾರ್ಯದರ್ಶಿ. ಈಗ ಅಮೃತ ಮಹೋತ್ಸವ ಆಚರಿಸ್ತಾ ಇರುವಂಥ ಕರ್ನಾಟಕ ಸಂಘಕ್ಕೆ ಈ ವರ್ಷವೂ ನಾನು ಅಧ್ಯಕ್ಷ ಮತ್ತು ಅವರು ಕಾರ್ಯದರ್ಶಿ. ಅವರನ್ನು ಕಾರ್ಯದರ್ಶಿ ಆಗಿ ಪಡೆಯುವಂಥದ್ದು ನನ್ನ ಭಾಗ್ಯ. ಹಾರ್ಡ್ ವರ್ಕರ್, ಪ್ರಾಮಾಣಿಕರು, ಸದಾ ಕೆಲಸದಲ್ಲಿ ತಲ್ಲೀನಾಗಿರುವಂಥವರು, ಮೇಧಾವಿಗಳು. ವಿದ್ಯಾರ್ಥಿಗಳೊಂದಿಗೆ ಅವರು ಬೆರೆಯುವಂಥ ರೀತಿ ನಿಜಕ್ಕೂ ಅದ್ಭುತ. ವಿದ್ಯಾರ್ಥಿಗಳ ಮನಸ್ಸನ್ನು ಅರಿತು ಅವರಿಗೆ ಬೋಧನೆ ಮಾಡ್ತಾ ಇರುವಂಥ ಅವರ ಬೋಧನಾ ಶೈಲಿಯನ್ನು ನಾನು ಕಣ್ಣಾರೆ ಕಂಡಿದ್ದೇನೆ. ತುಂಬ ಒಬ್ಬ ಸಂಪನ್ಮೂಲ ವ್ಯಕ್ತಿ ಅವರು. ನಿವೃತ್ತಿ ಜೀವನ ಅವರದು ಸುಖಕರವಾಗಲಿ ಎಂದು ನಾನು ಹಾರೈಸ್ತಾ ಇದ್ದೇನೆ. ಅಂಕೋಲೆಯ ಗೋಖಲೆ ಸೆಂಟ್ರಿನರಿ ಕಾಲೇಜಿನಲ್ಲಿ ವಿದ್ಯಾರ್ಥಿಯಾದ ದಿನದಿಂದ ಮೊದಲುಗೊಂಡು ಇಂದಿನವರೆಗೂ ನನ್ನ ಪ್ರೀತಿ ವಿಶ್ವಾಸಕ್ಕೆ ಪಾತ್ರನಾದವನು. ಸರಳತೆ, ಸಜ್ಜನಿಕೆ ಅವನ ಬದುಕಿನಲ್ಲಿ ಎದ್ದು ಕಾಣುವ ಪ್ರಮುಖ ಅಂಶಗಳು. ಸತ್ಯ, ಧರ್ಮ, ನ್ಯಾಯ ಇವುಗಳನ್ನೇ ಉಸಿರಾಗಿ ಭಾವಿಸಿ ಬದುಕಿದವನು. ಅದರಲ್ಲೂ ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳಿಗೆ ಅವ ಮಾಡಿದ ಪ್ರಯತ್ನ ಅಥವಾ ಸಹಾಯ ಅದು ವರ್ಣನಾತೀತ. ಪ್ರತಿ ವರ್ಷ ಅಂಥ ಬಡ ವಿದ್ಯಾರ್ಥಿಗಳ ಕಲಿಕೆಗಾಗಿ ನನ್ನ ಸಂಸ್ಥೆಯಿಂದ ಅನೇಕ ಸ್ಕಾಲರ್ಶಿಪ್ಪನ್ನು, ಶಿಷ್ಯವೇತನವನ್ನು ಅವರಿಗೆ ನೀಡಿದ್ದಾನೆ. ಒಟ್ಟಿಗೆ ಪರೋಪಕಾರಿ ಮನುಷ್ಯ. ದಿಂದಲೇ ವಿದ್ಯಾರ್ಥಿಗಳೆಲ್ಲ ಸೇರಿ ಇಂಥ ಅಭೂತಪೂರ್ವವಾದಂಥ ಸನ್ಮಾನವನ್ನು ಅಥವಾ ಸತ್ಕಾರವನ್ನು ಮಾಡ್ತಾ ಇದ್ದಾರೆ. ನನಗೆ ತಿಳಿದಂತೆ ಯಾವುದೇ ಶಿಕ್ಷಕನಿಗೆ, ಯಾವುದೇ ಪ್ರಾಧ್ಯಾಪಕನಿಗೆ ಇಂಥ ಒಂದು ಬೀಳ್ಕೊಡುವ ಸಮಾರಂಭ ನಡೆದದ್ದನ್ನು ನಾನು ಕಾಣಲಿಲ್ಲ. ಅವರ ನಿವೃತ್ತಿ ಬದುಕು ಸುಖದಾಯಕವಾಗಲಿ ಅಂತ ಹಾರೈಸಿದೆ. ಸರ್ಕಾರಿ ಪದವಿ ಪೂರ್ವ ಕಾಲೇಜು ಅಂಕೋಲಾದಲ್ಲಿ ಕನ್ನಡ ಉಪನ್ಯಾಸಕರಾಗಿ ಕೆಲಸ ನಿರ್ವಹಿಸ್ತಾ ಇರುವಂತಹ ನನ್ನ ಸನ್ಮಿತ್ರ ಮತ್ತು ಕೆಲವು ವರ್ಷಗಳ ಹಿಂದೆ ನಾವಿಬ್ಬರು ಜೊತೆಯಲ್ಲಿ ಕೆಲಸ ಮಾಡಿದವರು. ಅವರು ಇದೇ ತಿಂಗಳು ಅಂದರೆ ಜುಲೈ 31ರಂದು ಸೇವಾ ನಿವೃತ್ತಿಯನ್ನು ಹೊಂದ್ತಾ ಇದ್ದಾರೆ. ಅವರ ಕಾರ್ಯಕ್ಷಮತೆಯ ಬಗ್ಗೆ ಈ ಸಂದರ್ಭದಲ್ಲಿ 2 ಮಾತನ್ನು ನಾವು ಹೇಳಲೇಬೇಕಾಗ್ತದೆ. ಯಾಕಂದರೆ ನಾನು ಮತ್ತು ಮಹೇಶ್ ನಾಯ್ಕರು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇರುವಾಗ ಅವರು
ವಿದ್ಯಾರ್ಥಿ, ಶಿಕ್ಷಕ ಮತ್ತು ಪಾಲಕ ಈ ಮೂವರ ಮಧ್ಯೆ ಬೆಸುಗೆಯನ್ನು ಸಾಧಿಸಲಿಕ್ಕೆ ಅತ್ಯಂತ ಹೆಚ್ಚಿನ ಶ್ರದ್ಧೆಯಿಂದ ಕೆಲಸ ಮಾಡಿದವರು. ಇದು ಅವ್ರಿಗೆ ಗೊತ್ತಾಗ್ಲಿಕ್ಕಿಲ್ಲ ಅವರ ಒಂದು ಆ ಗುಣ, ನಾಯಕತ್ವದ ಗುಣವನ್ನು ಅವರು ಚಿಕ್ಕಂದಿನಲ್ಲಿ ಇರುವಾಗಲೇ ಮೈಗೂಡಿಸ್ಕೊಂಡದ್ದು ಅನ್ನಿಸ್ತದೆ. ಯಾಕಂದರೆ ಯಾವುದೇ ವ್ಯಕ್ತಿ ಪ್ರತಿಕೂಲ ಪರಿಸ್ಥಿತಿಯನ್ನು ಎದುರಿಸ್ಕೊಂಡು ಜೀವನಕ್ಕೆ ಅಣಿಯಾದಾಗ ಅದು ಅತ್ಯಂತ ಗಟ್ಟಿಯಾದ ಹೆಜ್ಜೆ ಆಗ್ತದೆ. ಬಹುಶಃ ಸ್ನೇಹಿತರಾದ ಮಹೇಶ್ ನಾಯ್ಕರಲ್ಲಿ ಕೂಡ ಅಂತಹ ಕಾರ್ಯಕ್ಷಮತೆ ಇತ್ತು. 1000ಕ್ಕೆ ಹತ್ತಿರವಿರುವ ವಿದ್ಯಾರ್ಥಿಗಳನ್ನು ಎಲ್ಲೂ ಒಂದು ಆಡಿಕೊಳ್ಳುವವರ ಬಾಯಿಗೆ ವಸ್ತು ಆಗದ ರೀತಿಯಲ್ಲಿ ಇಷ್ಟೊಂದು ನಗರದಲ್ಲಿರುವಂತಹ ಈ ಕಾಲೇಜನ್ನು ಉಚ್ಛಾಯ ಸ್ಥಿತಿಗೆ ತರಲಿಕ್ಕೆ ಅವರ ಪಾತ್ರ ಸಿಂಹಪಾಲಿದೆ. ಮತ್ತೆ ಅವರು ಕೂಡ ಪ್ರಭಾರಿ ಪ್ರಾಚಾರ್ಯರಾಗಿ ಇದ್ದಾಗ ನಾನು ಕೂಡ ಅವ್ರ ಜೊತೆಯಲ್ಲಿ ಕೆಲಸ ಮಾಡುವವನು. ನನ್ನ ಮತ್ತೆ ಅವರ ಮಧ್ಯೆ ಆ ಅವಧಿಯಲ್ಲಿ ಕಾಲೇಜಿನ ಬಗ್ಗೆ ದುಡಿಬೇಕು ಎನ್ನುವಂಥ ಹುಮ್ಮಸ್ಸು, ಏನಾದರೂ ಒಳ್ಳೇದು ಮಾಡಬೇಕು ಎನ್ನುವಂತಹ ಆ ಒಂದು ಗುಣ ಇತ್ತು ಬಿಟ್ಟರೆ ಎಲ್ಲೂ ನನ್ನ ಮತ್ತೆ ಅವರಲ್ಲಿ ವೈಮನಸ್ಸು ಆಗಲಿ ಅಥವಾ ಹೀಗ್ಯಾಕೆ ಹೇಳಿದ್ರು ಎನ್ನುವಂಥ ಗುಣ ಅವರಿಂದ ನಾನು ಅನಿಸ್ಕೊಂಡದ್ದೇ ಇಲ್ಲ. ಅಂತಹ ವಿಶೇಷ ವ್ಯಕ್ತಿ. ಮತ್ತೆ ಕೇವಲ ಉಪನ್ಯಾಸಕನಾಗಿ ಕೆಲಸ ಮಾಡೋದು ಅನ್ನೋದಕ್ಕಿಂತಲೂ ಅವರು ಅಧಿಕಾರಿಗಳ ಜೊತೆಯಲ್ಲಿ ಒಳ್ಳೆ ರೀತಿಯ ಬಾಂಧವ್ಯವನ್ನು ಇಟ್ಕೊಂಡಿದ್ರು. ಮತ್ತೆ ಎಲ್ಲ ಉಪನ್ಯಾಸಕರ ಜೊತೆಯಲ್ಲಿ ಅವರ ಬಾಂಧವ್ಯ ಉತ್ತಮ ರೀತಿಯಲ್ಲಿತ್ತು. ಹಾಗಾಗಿ ಯಾವುದೇ ಬಿಡೆ ಇಲ್ಲದೆ ಕೆಲಸ ಕಾರ್ಯಗಳನ್ನು ಮಾಡುವಾಗ ಅವರಲ್ಲಿ ಗತ್ತು, ಗಾಂಭೀರ್ಯ ಮತ್ತೆ ಆ ನಿಷ್ಕಲ್ಮಶವಾದಂತಹ ಚಾರಿತ್ರ್ಯ ಎನ್ನುವಂಥದ್ದು ಅವರನ್ನು ಬಹು ಎತ್ತರಕ್ಕೆ ಏರಿಸಿದೆ. ಆದರೆ ಅನಿವಾರ್ಯ, ಸರ್ಕಾರಿ ಸೇವೆಗೆ ಸೇರಿದವರು ನಿಗದಿತ ಅವಧಿಯಲ್ಲಿ ನಿವೃತ್ತಿಯನ್ನು ಹೊಂದಲೇಬೇಕು. ಹಾಗಾಗಿ ಸ್ನೇಹಿತ ಮಹೇಶ್ ನಾಯ್ಕ ಅವರು ಈ ಜುಲೈ 31ಕ್ಕೆ ನಿವೃತ್ತಿಯನ್ನು ಹೊಂದ್ತಾ ಇದ್ದಾರೆ. ಇರಲಿ, ಅವರ ಮುಂದಿನ ಬದುಕು ಅತ್ಯಂತ ಆನಂದದಾಯಕವಾಗಿರಲಿ. ಈ ಒಳ್ಳೆಯ ಕೆಲಸ ಕಾರ್ಯಗಳು ಏನಿವೆ ಅವು ಮುಂದೊಂದು ದಿನ ಒಳ್ಳೆಯ ಫಲವನ್ನು ನೀಡುತ್ತದೆ. ಅವರ ಬದುಕು ಒಳ್ಳೆಯ ರೀತಿಯಲ್ಲಿ ಹಸನಾಗಿರಲಿ ಅಂದ್ಕೊಂಡು ದೇವರಲ್ಲಿ ಪ್ರಾರ್ಥಿಸ್ತಾ ಮುಂಚಿತವಾಗಿಯೇ ಅವರಿಗೆ ಶುಭವನ್ನು ಹಾರೈಸ್ತಾ ಇದ್ದೇನೆ. ಅಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ, ಅವತಾರ ನಾನಾ ರೂಪವೋ. ಹಣೆ ಬರಹ ತಿದ್ದಿ ಬರೆಯಲು ಕತ್ತಲೆಯಿಂದ ಬಂತ ನಮ್ಮ ಕೈಯ ಹಿಡಿಯುತ್ತ, ಕರೆದೊಯ್ದ ಬೆಳಕು ತೋರಲು. ಚಂದದ ಜೀವನನ ನೀಡಿರೋ ಗುರುಗಳು ನಮ್ಮ ಗುರುಗಳು. ನಾಯಕರು ಕೂಡ ನನ್ನ ಒಂದು ಆತ್ಮೀಯ ಪ್ರೀತಿಯ ಶಿಷ್ಯರೇ. ಅವರು ನನ್ನೊಡನೆ ಬಹಳ ಆತ್ಮೀಯವಾದ ಒಡನಾಟವನ್ನು ಶಿಷ್ಯನಾದರೂ ಕೂಡ ಇಟ್ಟುಕೊಂಡು ನಮ್ಮ ಶಾಲೆಯ ಆಡಳಿತದ ಇದರಲ್ಲಿ ಅವರು ಭಾಗವಹಿಸಿ ಆ ಶಾಲೆಯ ಅನೇಕ ಸುಧಾರಣೆಗಳಿಗೆ ಅವರು ಕಾರಣರಾದರು. ಹಾಗೆ ಮಹೇಶ ಅವರಿಗೆ ದೂರದ ಸಂಬಂಧಿ. ಅವರು ದೊಡ್ಡಪ್ಪನಿಂದ, ಅವ್ರ ತಂದೆಯಿಂದ ಅವರಿಗೆ ಬಹಳ ಹತ್ತಿದವರು. ರಮಣ್ ನಾಯ್ಕರು ತಮ್ಮ ಅವರ ಮನೆಯವರ ಹಾಗೆ. ರಮಣ್ ನಾಯ್ಕರು ಯಾವ ಕಾರ್ಯಗಳನ್ನು ಕೂಡ ಮಹೇಶ ಪ್ರೀತಿಯಿಂದ ಅವರ ಗೌರವದಿಂದ ನೆರವೇರಿಸ್ತಾ ಇದ್ದರು. ರಮಣ ನಾಯ್ಕರು ನನಗೆ ಬಹಳ ಅವರ ಜಿಲ್ಲಾ ಪಂಚಾಯತದ ಅಧ್ಯಕ್ಷರಾದಾಗ ನನ್ನನ್ನೇ ಅವರ ಇಡೀ ರಾಜ್ಯ ಮಟ್ಟದ ಮೊದಲನೇ ಸಭೆಗೆ ನನ್ನನ್ನು ಕರ್ಕೊಂಡು ಹೋಗಿದ್ರು. ನಮ್ಮಲ್ಲಿ ಇಲ್ಲದ ವಿಶೇಷವಾದಂಥ ನಾಯಕತ್ವ ಗುಣ ಅವರಲ್ಲಿತ್ತು. ಆ ನಾಯಕತ್ವ ಸಮಾಜಕ್ಕೆ, ನಮ್ಮ ಊರಿಗೆ, ಸಮಾಜಕ್ಕೆ, ತಾಲೂಕಿಗೆ, ಜಿಲ್ಲೆಗೆ ದೊಡ್ಡ ಸಾಧನೆ ಮಾಡಿದೆ. ಪ್ರತಿಯೊಂದು ವಿಷಯದಲ್ಲಿಯೂ ಕೂಡ ಭಾಗವಹಿಸ್ತಿದ್ದ. ಅವರನ್ನು ರಮಣ್ ನಾಯ್ಕ ನೆರವಿಗೆ ತಗೊಳ್ತಿದ್ರು. ಅವ್ರ ಮೇಲೆ ತುಂಬ ಪ್ರೀತಿ, ವಿಶ್ವಾಸವಿತ್ತು. ಅವ್ರ ಇಡೀ ಕುಟುಂಬವೇ ಹಾಗೆ. ನಮ್ಮ ದುರ್ದೈವನ ಅವರನ್ನು ಕಳ್ಕೊಂಡಿದ್ದೇವೆ. ಆದರೆ ಆ ನೆನಪು ಸದಾ ಮಹೇಶ ಅವನಿಗೆ ನಮ್ಮೆಲ್ಲರಿಗಿಂತ ಹೆಚ್ಚು ಆ ನೋವನ್ನು ತಂದಿದೆ ಅಗಲಿಕೆ. ಆದರೂ ಕೂಡ ನಾವು ಹುಟ್ಟಿದವರು ಸಾಯಲೇಬೇಕು, ಅದನ್ನು ಒಪ್ಪಿಕೊಳ್ಳಬೇಕು. ಆದರೂ ಅವರ ಸಾಧನೆಯನ್ನು, ಅವರು ಬಿಟ್ಟು ಹೋದ ಅವರ ಆದರ್ಶಗಳನ್ನು ನಾವು ಈಗ ಪಾಲಿಸಬೇಕಾಗಿದೆ. ಅದು ಮಹೇಶನಂತವರ ಮೇಲೆ ಆ ಜವಾಬ್ದಾರಿ ಇದೆ. ಅವರು ನಿರ್ವಹಿಸ್ತಾರೆ ಅಂತ ನನ್ನ ಭರವಸೆ ಇದೆ.
ಲಘು ಅಂತ ಹೇಳಿದ್ರೆ ಈಗ ಆ ಸಿಂಗರ್ ಬಗ್ಗೆ ಕೇಳ್ಕೊಳ್ತೇನೆ. ಶ್ರೀಯುತ ಕೃಷ್ಣ ಗೌಡ ಸರ್ ಅವರಿಗೆ, ಮಹೇಶ್ ನಾಯ್ಕ್ ಸರ್ ಅವರಿಗೆ ನೈಜ ಸಂಪ್ರದಾಯಕ್ಕೆ ಇದು ಬೇಡ. ನನ್ನ ಮೊದಲ ಪಾಠದಲ್ಲಿ ನನ್ನ ಗುರುಗಳು SRS ದೇವರ ಕಾರ್ಯಕ್ರಮದ ವೇದಿಕೆಯಲ್ಲಿ ಬೆಣ್ಣಾಡಿದಾಗ ನಮ್ಮೆಲ್ಲರ ನೆನಪು ಶಾಶ್ವತವಾಗಿರಲಿ ಅಂತ ಹೇಳಿ ಭಾವಿಸ್ತಾ ಇದನ್ನ ವೇದಿಕೆಗೆ ದಯವಿಟ್ಟು ಕ್ಷಮೆಯಲ್ಲಿ ಧಾರ್ಮಿಕ ಸಂಸ್ಥೆಗಳ ಮಹಾಲಯಗಳು ನಿಮ್ಮ